ಗುಂಪಿಗೆ ಕಳಿಸುವಂಥ ಮಾತು, ಆ ಮಾತನ್ನು ಕಳಿಸುವಂಥದ್ದೊಂದು ವ್ಯವಸ್ಥೆ ಇತ್ತು. ಯುದ್ಧ ಅನ್ನೋದು ಒಂದು ಎಲ್ಲ ರೀತಿಯಿಂದಲೂ ಸುಸಂಬದ್ಧವಾಗಿರ್ತಕ್ಕಂಥ ಶಾಸ್ತ್ರದ ಯುದ್ಧ ಹೆಂಗೆ ಮಾಡಬೇಕು, ಅದ್ರೊಳಗೆ ಏನು ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಒಬ್ರಿಗೊಬ್ರು ಕೇಳಿಸ್ಲಿಲ್ಲ ಅಂದ್ರೆ ಯುದ್ಧ ಅಸ್ತವ್ಯಸ್ತ ಆಗಿ ಹೋಗೋ ಸಂಭವ ಇರ್ತದೆ, ವ್ಯೂಹ ರಚನಾ ಅಸ್ತವ್ಯಸ್ತ ಆಗಿ ಹೋಗೋ ಸಂಭವ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಇದೆಲ್ಲ ಏನಿರ್ತಿತ್ತು ಅಂದ್ರೆ ಒಂದು ವ್ಯವಸ್ಥೆ. ಆದ್ರಿಂದ ಅದ್ರೊಳಗೆ ಏನೇನು ಅತಿಶಯೋಕ್ತಿ ಅನ್ನುವಂಥದ್ದಿಲ್ಲ. ಆದ್ರಿಂದ ನಾತರಿ ಒಡವಾನಲು ಸಾಂದುಕಲ ಪ್ರಲಯವಾತೆ ಪೋಖಲ ಸಾಗರ ಶೋಷೂನಿ ಉಧವಲ ಅಂಬರಾಸಿ ಯುದ್ಧಸ್ಯ ವಾರ್ತಾ ರಮ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಯುದ್ಧದ ವಾರ್ತಾ ಏನಿದೆ ಬಹಳ ರಮ್ಯವಾಗಿರ್ತಕ್ಕಂಥದ್ದು, ಅದು ಪ್ರತ್ಯಕ್ಷ ನೋಡಿದ್ರೆ ಹೃದಯ ವಿದ್ರಾವಕವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಕಾಲ್ಕೂಟ ಏಕದಾ ಉಸಳಿನ ಮಂಜತೆ ಶಮನ ಕರ್ಣಾಲ ಕೋಣ ಸಮರ್ಥ ಹೇ. ಕಾಲ್ಕೂಟ ಅನ್ನುವಂಥದ್ದು ವಿಷ, ಪ್ರಚಂಡ ವಿಷ. ಅದು ಯಾವ ವಿಷಯವನ್ನು ಪ್ರತ್ಯಕ್ಷ ಶಿವ ಏನು ಮಾಡಿದ ಅಂದ್ರೆ ಸೇವನೆ ಮಾಡಿದ ಅಂತ ತಿಳ್ಕೊಂಡು ಹೇಳ್ತಾರೋ ಅಂಥ ಒಂದು ವಿಷ ಅನ್ನುವಂಥದ್ದು ಒಂದ್ಸಲ ಎತ್ತು ಅಂತಂದ್ರೆ ಅದನ್ನ ಯಾಕೆ ಸಹನ ಮಾಡ್ಕೊಳಿಕಾಗ್ತದೆ, ಹಂಗ ಸೈನ್ಯ ಇತ್ತು ಅಂತ ತಿಳ್ಕೊಂಡು ಬರೀತಾ ಇದ್ದಾರೆ. ನಾತರಿ ಒಡವಾನರು ಸಾಂದುಕಲ ಪ್ರಲಯವಾತೆ ಪೋಖಲ ಸಾಗರ ಶೋಷೂನಿ ಉಧವಲ ಅಂಬರಾಸಿ. ಅರ್ಥಾತ್ ದಾವಾಗ್ನಿ ಅಂತ ತಿಳ್ಕೊಂಡು ಒಂದದ, ಒಡವಾಗ್ನಿ ಅಂತ ತಿಳ್ಕೊಂಡು ಒಂದದ. ದಾವಾಗ್ನಿ ಅಂದ್ರೆ ಅರಣ್ಯದಲ್ಲಿ ಹೊತ್ತಿರ್ತಕ್ಕಂಥದ್ದು. ಆದರೆ ಅದಕ್ಕಿಂತಲೂ ಪ್ರಚಂಡವಾಗಿರ್ತಕ್ಕಂಥ ಅಗ್ನಿ ಯಾವುದು ಅಂದ್ರೆ ಒಡವಾಗ್ನಿ. ಶಿಡ್ಲು ಬೀಳ್ತದಲ್ಲ, ಇದು ಒಡವಾಗ್ನಿ ಪ್ರಕಾರನೇ. ಇದು ಕಲ್ಪನಾ ಮಾಡಿದ್ರೆ ಆಶ್ಚರ್ಯ ಅನ್ನಿಸ್ತಲ್ಲ. ಏನು ಅಂದ್ರೆ ಅಲ್ಲಿ ಜ್ಞಾನೇಶ್ವರ ಮಹಾರಾಜರು ಒಂದು ಉದಾಹರಣೆ ಕೊಟ್ಟಾರ. ಅದನ್ನು ಆ ಮೋಡಗಳಲ್ಲಿ ಏನು ಒಂದು ಘನೀಭೂತ ಭಾವದ ಅಂತ ತಿಳ್ಕೊಂಡು ಒಂದಕ್ಕೊಂದು ಬಡದ್ರೆ ಸಪ್ಪಳ ಆಗಬೇಕು ಅಂತ. ಏನಪ್ಪ ಯಾರು ಗಟ್ಟೆನ ವಸ್ತು ಒಂದಕ್ಕೊಂದು ಬಡದ್ರೆ ಸಪ್ಪಳ ಆಗ್ತದ ಅನ್ನುವಂಥದ್ದು ಏನದಂದ್ರೆ ಲೋಕಾನುಭವದ ಇದು ಅದ. ಆದ್ರೆ ಮಜಾ ಏನು ಅಂದ್ರೆ ಅಲ್ಲಿ ನಾವು ಮೋಡಗಳು, ನಾವು ಸಜ್ಜನಗಡ ಮ್ಯಾಲಿಂತ ನಮ್ಮೊಳಗೆ ಹಿಂಗೆ ನಮ್ಮ ಮಗ್ಗಲ್ದಾಗ ಮೋಡ ಹಾಸಿ ಹೋಗ್ತಾವಿಲ್ಲ. ಒಂದು ಕ್ಷಣ ಏನಾದ್ರು ಅತ್ಲ ಇತ್ಲ ಏನಾದ್ರು ಕಾಣಿಸಲ್ದಂಗೆ ಆಗ್ತದೆ. ಸಜ್ಜನಗಡದ ಮೇಲೆ ನಾವು ತಾನಕ್ಕೆ ನಿಂತಾಗ ಎಷ್ಟು ಸಲ ಈ ಮೋಡಗಳು ನಮ್ಮ ನಡಕ ಹಾಸಿ ಹೋಗೋದನ್ನ ನಾವು ನೋಡಿವಿ. ಎತ್ತರದ ಮೇಲೆ ಹೋಗಿ ನಿಂತ್ರೆ ಏನಾಗ್ತದೆ ಅಂದ್ರೆ ಮೋಡಗಳು ನಮ್ಮ ವಿಮಾನಗಳು ಹೋಗೋದ್ರೇನು, ವಿಮಾನಗಳ ಮೋಡಗಳನ್ನ ದಾಟಿ ಮ್ಯಾಲಕ್ಕೆ ಹೋಗ್ತಾವೆ. ನಾವು ವಿಮಾನದಾಗ ಕೂತಾಗ ಮ್ಯಾಲಕ್ಕೆ ಹೋಗಿದ್ವಿ. ಮ್ಯಾಲಕ್ಕೆ ಹೋದ್ರೆ ಮಜಾ ಏನು ಕಾಣಿಸ್ತದೆ, ಎಷ್ಟು ಶುಭ್ರವಾಗಿರ್ತಕ್ಕಂಥ ಮೋಡಗಳು ಕಾಣಿಸ್ತಾವ ಅಂತಂದ್ರೆ ಬೆಳ್ಳಿ ತಗಡದ ಏನು ಅನ್ನೋ ಹಂಗೆ ಮ್ಯಾಲಿಂದ. ಯಾಕಂದ್ರೆ ಮ್ಯಾಲ ಸೂರ್ಯನ ಬೆಳಕು ಬಿದ್ದಿರ್ತದೆ ಅವಕ್ಕೆ. ಆ ಮೋಡಗಳಿಗೆ ಸೂರ್ಯನ ಬೆಳಕು ಬಿದ್ದಿರೋದ್ರಿಂದ ಆ ಮೋಡಗಳಲ್ಲಿ ಏನಂಥ ಘನೀಭೂತಪಣ ಅದ ಅಂತ ತಿಳ್ಕೊಂಡು ಅವು ಒಂದಕ್ಕೊಂದು ಟಕರಾಯಿಸಿದ್ರು ಏನು ಸಪ್ಪಳ ಆಗ್ತದ ಅಂದ್ರೆ ಇಡೀ ಅಂತ ಯಾವ ಪ್ರಚಂಡವಾಗಿರ್ತಕ್ಕಂಥ ಸಪ್ಪಳ ಆಗುವುದೇನು. ಆ ಮೋಡಗಳು ಉಗಿ ರೂಪದಲ್ಲಿರ್ತಕ್ಕಂಥ ಮೋಡದೊಳಗಿಂದ ಹಿಂಗೆ ಒಂದಕ್ಕೊಂದು ಟಕರಾಯಿಸಿದ ಕೂಡ ನಿರ್ಮಾಣ ಆಗುವ ಅಗ್ನಿ ಏನು. ಇದೆಲ್ಲ ಏನು ಅಂದ್ರೆ ಆಶ್ಚರ್ಯ ಅಂತ ಅನ್ಸುವಂಥದ್ದು. ಹೇಳಿದ್ರೆ ಆಶ್ಚರ್ಯ ಅನ್ಸ್ಬೋದು. ನೀರಾಗ ಅಗ್ನಿ ಹೊತ್ತದ್ರಿ ಅಂತಂದ್ರೆ ಆಶ್ಚರ್ಯ ಅನ್ಸುವಂಗಲ್ಲೇನ್ರಿ. ಅದು ಸಮುದ್ರದೊಳಗೆ ಅಗ್ನಿ ಹೊತ್ತದ, ಖರೆ ಅಂದ್ರೂ ಹೊತ್ತದ. ಸಮುದ್ರದೊಳಗೆ ಒಂದ್ಸಲ ಅಗ್ನಿ ಹೊತ್ತು ಅಂತಂದ್ರೆ ಸಮುದ್ರವನ್ನೆಲ್ಲ ಶೋಷಣೆ ಮಾಡತಕ್ಕಂಥ ಒಂದೊಂದ್ಸಲ ಎಷ್ಟೋ ಸಲ ಏನಾಗಿರ್ತಾವಂದ್ರೆ ಆ ಅಗ್ನಿ ಹೊತ್ತಿ ಅಲ್ಲಿ ಎಲ್ಲ ಜಲಚರಗಳೆಲ್ಲ ನಾಶ ಆಗಿ ಹೋಗಿರ್ತಾವ. ಎಷ್ಟೋ ಸಲ ಹಂಗೂ ಸಂಭವಿಸ್ತದೆ. ಹಂಗೆ ಏನದ ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜ ಬರೀತಾರಲ್ಲ, ಆ ಸೈನ್ಯ ಹೆಂಗಿತ್ತು ಅಂದ್ರೆ ಆ ಸಮುದ್ರದೊಳಗೆ ಒಡವಾನಲ್ಲಿ ಹೊತ್ತಿ ಆ ಸಮುದ್ರವನ್ನೆಲ್ಲ ಆಕಾಶದಕ್ಕೆ ಹಾರಿಸಿಬಿಟ್ಟದೇನು ಮತ್ತು ತಾನೂ ಆಕಾಶ ತನಕ ವ್ಯಾಪ್ಸೇದೇನು ಅನ್ನೋ ಹಂಗ ಆ ಒಡವಾನಲ ಇತ್ತು ಅಂತ ತಿಳ್ಕೊಂಡು ಬರೀತಾರೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮು व्यूढ़ाम द्रुपद पुत्रेण तव शिष्येण धीमता. संजय म्हणाला त्यावेळी पांडवांचे सैन्य व्यूहाच्या आकाराने उभे राहिलेले पाहून राजा दुर्योधन द्रोणाचार्याजवळ जाऊन त्यांना पुढील शब्द बोलला. हे गुरु, तुमचा बुद्धिमान शिष्य द्रुपदपुत्र धृष्टद्युम्न याने व्यूहाने बद्ध केलेली अशी ही पांडवांची मोठी सेना अवलोकन करा. ಯಾವುದೇ ಒಂದು ತತ್ವಜ್ಞಾನ ಅನ್ನುವಂಥದ್ದು ಏನದನು ಅದು ಜೀವನದೊಳಗಿಂದ ನಿರ್ಮಾಣ ಆಗಿದ್ರೆ ಮಾತ್ರ ಆ ತತ್ವಜ್ಞಾನಕ್ಕೆ ಮಹತ್ವದನೇ ಹೊರತು ತತ್ವಜ್ಞಾನ ಅನ್ನೋದ್ರೊಳಗಿಂದ ಜೀವನ ನಿರ್ಮಾಣ ಆಗುವುದಿಲ್ಲ, ಜೀವನದೊಳಗಿಂದ ತತ್ವಜ್ಞಾನ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಆದ್ದರಿಂದ ಜೀವನ ಅಂತಂದ್ರೆ ಘಟನೆಗಳ ಒಂದು ಸಮುಚ್ಚಯಕ ಜೀವನ ಅಂತ ಹೆಸರು. ಮನುಷ್ಯನ ಜೀವನ ಅಂತಂದ್ರೆ ಏನು ಅಂದ್ರೆ ಒಂದು ಘಟನೆಗಳ ಸಮುಚ್ಚಯ. ಘಟನೆಗಳ ಭಾವದಲ್ಲೇ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಬಾಳ್ತಾ ಇದ್ದೀವಿ. ಘಟನಾ ಬಿಟ್ಟರೆ ಜೀವನ ಇಲ್ಲ. ಆದ್ದರಿಂದ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ತತ್ವಜ್ಞಾನನ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಿಗೆ ಒಂದು ಕಾಲದ ಒಂದು ಪರಿಜ್ಞಾನ ಏನಿರ್ತದನೋ ಅದು ಘಟನೆಗಳ ಆಧಾರದಿಂದ ಇರ್ತದೆ. ವಾಸ್ತವಿಕವಾಗಿ ಕಾಲ ಅನ್ನುವಂಥದ್ದು ಹೆಂಗಿಲ್ಲ ಅಂದ್ರೆ ಭೂತ ಮತ್ತು ಭವಿಷ್ಯ ಉಳ್ಳಂಥದ್ದಿಲ್ಲ. ಕಾಲದಲ್ಲಿ ಭೂತ ಭವಿಷ್ಯ ಅನ್ನುವಂಥದ್ದಿಲ್ಲ. ಆ ಭೂತ ಮತ್ತು ಭವಿಷ್ಯ ಅನ್ನುವಂಥದ್ದನ್ನು ನಾವು
ಎದರ ಆಧಾರದ ಮೇಲೆ ಕಲ್ಪನಾ ಮಾಡ್ತೀವಿ ಅಂತಂದ್ರೆ ಘಟನೆಗಳ ಆಧಾರದ ಮೇಲೆ ಕಲ್ಪನಾ ಮಾಡ್ತೀವಿ. ಘಟನಾ ಅರ್ಥಾತ್ ಏನಂದ್ರೆ ಘಟನೆಗಳ ಆಧಾರದ ಮೇಲೇ ಕಾಲದ ಒಂದು ಪರಿಜ್ಞಾನ ಅನ್ನುವಂಥದ್ದಾಗ್ತದೆ. ಆದ್ದರಿಂದ ಎಲ್ಲಿವರೆಗೂ ನಾವು ಕಾಲಾತೀತ ಆಗೋದಿಲ್ಲೋ ಅಲ್ಲಿವರೆಗೂ ಘಟನಾತೀತ ಆಗಂಗಿಲ್ಲ. ಮತ್ತು ಘಟನಾತೀತ ಆಗದ ಹೊರತು ಜೀವನದ ನಿಜವಾಗಿರ್ತಕ್ಕಂಥ ಏನಿಲ್ಲ ಅಂತಂದ್ರೆ ಸಮಾಧಾನ ಇಲ್ಲ ಅಂತ ಹೇಳ್ಬೋದು. ಜೀವನದಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಅನ್ನುವಂಥದ್ದು ಘಟನೆಗಳನ್ನು ಆಧರಿಸಿಕೊಂಡಿರ್ತಕ್ಕಂಥದ್ದಲ್ಲ, ಘಟನಾತೀತವಾಗಿರ್ತಕ್ಕಂಥ ಭಾವವನ್ನು ಆಧರಿಸಿಕೊಂಡಿರ್ತಕ್ಕಂಥದ್ದು. ಆದರೆ ಪ್ರತ್ಯಕ್ಷವಾಗಿ ವಿಚಾರ ಮಾಡಿ ನೋಡಿದರೆ ಘಟನಾ ಅನ್ನುವಂಥದ್ದು ಹೆಂಗದ ಅಂದ್ರೆ ಘಟನಾ ಅನ್ನುವಂಥದ್ದು ವಸ್ತುಸ್ಥಿತಿ ಒಳಗಿಲ್ಲ, ವಿಚಾರಗಳ ರೂಪದಲ್ಲಿ. ವಿಚಾರ ಬಿಟ್ಟರೆ ಘಟನಾ ಇಲ್ಲ. ಅದೇ ರೀತಿಯಾಗಿ ಘಟನಾ ಬಿಟ್ಟು ಕಾಲದ ಪರಿಜ್ಞಾನ ಇಲ್ಲ. ಕಾಲದ ಪರಿಜ್ಞಾನ ಎಲ್ಲಿವರೆಗೂ ಅದನ್ನು ಅಲ್ಲಿವರೆಗೂ ಸಮಾಧಾನ ಇಲ್ಲ. ಆದ್ದರಿಂದ ಎಲ್ಲಿವರೆಗೂ ನಾವು ಭೂತ ಮತ್ತು ಭವಿಷ್ಯಗಳ ಕಲ್ಪನೆಗಳನ್ನು ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಏನದ ಅಂದ್ರೆ ಘಟನಾ ಅನ್ನುವಂಥವುಗಳು ಜೀವನದಲ್ಲೇ ಅರ್ಥಾತ್ ಏನು ಅಂತಂದ್ರೆ ಸಾಧಕ ಬಾಧಕವಾಗಿರ್ತಕ್ಕಂಥ ಭಾವದಲ್ಲಿ ಇರ್ತಾವೆ. ಆದ್ದರಿಂದ ಈ ಘಟನಾಗಳ ಮೂಲಕವಾಗಿಯೇ ಏನು ನಿರ್ಮಾಣ ಆಗಬೇಕು ಅಂತಂದ್ರೆ ತತ್ವಜ್ಞಾನ ಅನ್ನುವಂಥದ್ದು ನಿರ್ಮಾಣ ಆಗಬೇಕು. ಆದ್ದರಿಂದ ಭಗವದ್ಗೀತೆ ಅನ್ನುವಂಥ ಲೋಕೋತ್ತರವಾಗಿರ್ತಕ್ಕಂಥ ತತ್ವಜ್ಞಾನ ಅನ್ನುವಂಥದ್ದು ಒಂದು ಏನು ಅಂತಂದ್ರೆ ಜೀವನದೊಳಗಿನ ಒಂದು ಅತ್ಯಂತ ಸಂಘರ್ಷಮಯವಾಗಿರ್ತಕ್ಕಂಥ ಘಟನಾದೊಳಗಿಂದ ನಿರ್ಮಾಣ ಆಗಿದೆ. ಎಲ್ಲಿ ಸಂಘರ್ಷ ಇಲ್ಲೋ ಅಲ್ಲಿ ತತ್ವಜ್ಞಾನ ಇಲ್ಲ ಅಂತ ಹೇಳಬೇಕು. ಆದ್ದರಿಂದ ಭಗವಂತನೊಂದು ಅತ್ಯಂತ ದಯಾಳುಪಣದ್ದು ಅರ್ಥಾತ್ ಕೃಪೆಯ ಭಾವನಾ ಏನು ಅಂತಂದ್ರೆ ಯಾರ ವಿಷಯದಲ್ಲಿ ಅವನಿಗೆ ನಿಜವಾಗಿಯೂ ಅನುಕಂಪ ಉಂಟಾಗ್ತದನೋ, ದಯಾ ಉಂಟಾಗ್ತದನೋ, ಅಥವಾ ಯಾರ ವಿಷಯದಲ್ಲಿ ಅನುಗ್ರಹದ ಭಾವನಾ ನಿರ್ಮಾಣ ಆಗ್ತದನೋ ಅವರನ್ನು ಅತ್ಯಂತ ಸಂಘರ್ಷದೊಳಗಿಡ್ತಾನೆ. ಯಾಕಂದ್ರೆ ಸಂಘರ್ಷದ ಹೊರತಾಗಿ ಜೀವನ ಇಲ್ಲ. ಆದ್ದರಿಂದ ಖರೆ ಅಂದ್ರೂ ನಮಗೇನು ಅನಿಸ್ಬೇಕು ಅಂತಂದ್ರೆ ಎಷ್ಟೆಷ್ಟು ಸಂಘರ್ಷ ಹೆಚ್ಚು ಅದರೊಳಗಿಂದ ಏನೋ ಭಗವಂತಂದೇ ನಮಗೇನದ ಅಂದ್ರೆ ನಮ್ಮ ಮ್ಯಾಲ ಅನುಗ್ರಹ ಅದ ಅಂತ. ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡೋರಿದ್ರೆ ಜೀವನ ಇಲ್ಲದು. ದ್ವೇಷ ಮಾಡೋರು ಇದ್ರನ ಪ್ರೀತಿಯ ಒಂದು ಮಹತ್ವ ಅರ್ಥ ಆಗ್ತದನೇ ಹೊರತು ಇಲ್ಲದೇ ಇದ್ರೆ ಎಲ್ಲರೂ ಪ್ರೀತಿ ಮಾಡೋರು ಇದ್ರೆ ಏನಿಲ್ಲ ಅಂದ್ರೆ ಆ ಪ್ರೀತಿಯ ಮಹತ್ವನ ಅನಿಸೋದಿಲ್ಲ. ಆದ್ದರಿಂದ ತಾಯಿಯ ಪ್ರೇಮದ ಕಲ್ಪನಾ ನಮಗೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅವಳು ದ್ವೇಷ ಮಾಡೋದೇ ಇಲ್ಲ. ಆದ್ದರಿಂದ ನಿರಂತರವಾಗಿ ಪ್ರೇಮನೇ ಮಾಡ್ತಾ ಇರುವವನಿಂದ ಏನಾಗೋದಿಲ್ಲ ಅಂದ್ರೆ ಆ ಪ್ರೇಮ ಅನ್ನುವಂಥದ್ದು ಏನಾಗ್ಬಿಡ್ತದೆ ಅಂದ್ರೆ ಮಹತ್ವ ಶೂನ್ಯ ಆಗಿಬಿಡ್ತದೆ. ಆದ್ದರಿಂದ ದ್ವೇಷದೊಳಗಿಂದನ ಪ್ರೇಮದ ಕಲ್ಪನಾ ಹೆಂಗೆ ಬರ್ತದೆ, ಹಂಗೆ ದುಃಖದೊಳಗಿಂದ ಸುಖದ ಮಹತ್ವ ನಿರ್ಮಾಣ ಆಗ್ತದೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಘರ್ಷದೊಳಗಿಂದ ಜೀವನ ನಿರ್ಮಾಣ ಆಗ್ತದೆ. ಆದ್ದರಿಂದ ಸಾಧು ಸತ್ಪುರುಷರ ಜೀವನದಲ್ಲಿ ಸಂಘರ್ಷ ಯಾಕೆ ಇರ್ತದೆ ಅಂತಂದ್ರೆ ತುಕಾರಾಮ್ ಮಹಾರಾಜರ ಜೀವನ ನೋಡ್ರಿ, ಏಕನಾಥ್ ಮಹಾರಾಜರ ಜೀವನ ನೋಡ್ರಿ, ಮಹಾರಾಜರ ಜೀವನ ನೋಡ್ರಿ. ಎಲ್ಲಿ ಯಾವ್ಯಾವ ಸತ್ಪುರುಷರು ಜಗತ್ತಿನೊಳಗೆ ಅರ್ಥಾತ್ ಏನಂದ್ರೆ ಒಬ್ಬ ಮನುಷ್ಯ ಏನಾದರೂ ನಿರ್ಮಾಣ ಆಗಬೇಕಾಗಿದ್ರೆ ಆಘಾತದೊಳಗಿಂದ ನಿರ್ಮಾಣ ಆಗ್ತಾನೆ ಹೊರತು ಅರ್ಥಾತ್ ಏನು ಅಂದ್ರೆ ಕೇವಲ ಒಂದು ಹಿತದ ಭಾವನಾದೊಳಗಿಂದ ಅನುಕಂಪದೊಳಗಿಂದ ಜೀವನ ಅನ್ನುವಂಥದ್ದು ನಿರ್ಮಾಣ ಆಗೋದಿಲ್ಲ. ಆದ್ದರಿಂದ ಖರೆ ಅಂದ್ರೂ ಜೀವನದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ತಿಳ್ಕೊಬೇಕಾದ್ದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರತಿಕೂಲವಾಗಿರ್ತಕ್ಕಂಥ ಭಾವನೆಗಳು ಎಷ್ಟು ನಿರ್ಮಾಣ ಆಗ್ತಾವೋ ಅದರೊಳಗಿಂದ ನಿಜವಾಗಿಯೂ ನಮ್ಮ ಜೀವನ ನಿರ್ಮಾಣ ಆಗಲಿಕ್ಕೆ. ತತ್ವಜ್ಞಾನ ಅನ್ನುವಂಥದ್ದು ಸಂಘರ್ಷದೊಳಗಿಂದ ನಿರ್ಮಾಣ ಆಗ್ತದೆ ಹೊರತು ಸಹಜವಾಗಿರ್ತಕ್ಕಂಥ ಭಾವದೊಳಗಿಂದ ನಿರ್ಮಾಣ ಆಗುವುದಿಲ್ಲ. ಸುಖದೊಳಗಿಂದ ನಿರ್ಮಾಣ ಆಗುವುದಿಲ್ಲ, ದುಃಖದೊಳಗಿಂದ ನಿರ್ಮಾಣ ಆಗ್ತದೆ. ಅರ್ಥಾತ್ ಏನು ಅಂದರೆ ಶಬಾಷಿಗಿರಿ ಒಳಗಿಂದ ನಿರ್ಮಾಣ ಆಗುವುದಿಲ್ಲ, ನಿಂದಾದೊಳಗಿಂದ ನಿರ್ಮಾಣ ಆಗ್ತದೆ, ಆಘಾತದೊಳಗಿಂದ ನಿರ್ಮಾಣ ಆಗ್ತದೆ. ಆದ್ದರಿಂದ ಇಂಥ ಒಂದು ಲೋಕೋತ್ತರವಾಗಿರ್ತಕ್ಕಂಥ ತತ್ವಜ್ಞಾನ ಅನ್ನುವಂಥದ್ದು ಏನದ ಅಂತಂದ್ರೆ ಯುದ್ಧದ ಒಂದು ಸಂಘರ್ಷದೊಳಗಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ದರಿಂದ ಅರ್ಥಾತ್ ಏನು ಅಂತಂದ್ರೆ ಯಾವ ಒಂದು ಸಂಘರ್ಷದ ಒಂದು ಇದು ಏನು ಪ್ರಮಾಣ ಎಂಥದ್ದು ಅನ್ನೋದ್ರ ಮೇಲಿಂದ ಅದರೊಳಗಿಂದ ನಿರ್ಮಾಣವಾಗ್ತಕ್ಕಂಥ ತತ್ವಜ್ಞಾನ ಎಂಥದ್ದು ಅನ್ನುವಂಥದ್ದು ಸಿದ್ಧ ಆಗ್ತದೆ. ಅರ್ಜುನನಿಗೆ ಪ್ರಾಪ್ತವಾಗಿರ್ತಕ್ಕಂಥ ಒಂದೇನು ದ್ವಂದ್ವದನು, ಅರ್ಜುನಿಗೆ ಪ್ರಾಪ್ತವಾಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಅದನ್ನು ಅದು ಪ್ರಪಂಚದೊಳಗೆ ಈವರೆಗೂ ಯಾರಿಗೂ ಆಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಏನಾಗಲಿಕ್ಕಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆದ್ದರಿಂದ ಅದರೊಳಗಿಂದ ಇಂಥ ಭಗವದ್ಗೀತೆ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ತತ್ವಜ್ಞಾನ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಪ್ರಪಂಚದ ಸಂಪೂರ್ಣವಾಗಿರ್ತಕ್ಕಂಥ ಪ್ರಪಂಚದ ಒಂದೇನು ಅಂದ್ರೆ ಅರ್ಥಾತ್ ಅದರದ್ದು ಉಳಿವು ಮತ್ತು ಅಳಿವು ಅನ್ನುವಂಥ ಪ್ರಶ್ನೆ ಅರ್ಜುನನ ಮುಂದೆ ಬಂದಿತ್ತು. ಅಂಥ ಸಂದರ್ಭದೊಳಗಿಂದ ಜೀವನದ ನಿಜವಾಗಿರ್ತಕ್ಕಂಥದ್ದು ಏನು ನಿರ್ಮಾಣ ಆಯ್ತು ಅಂದ್ರೆ ತತ್ವಜ್ಞಾನ ಅನ್ನುವಂಥದ್ದು ನಿರ್ಮಾಣ ಆಯ್ತು ಅನ್ನೋದ್ರೊಳಗಿಂದ ಆ ತತ್ವಜ್ಞಾನದ ಪಾರ್ಶ್ವಭೂಮಿ ಒಳಗೆ ಈ ಒಂದು ಘಟನಾ ಅನ್ನುವಂಥದ್ದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಭಗವದ್ಗೀತಾ ಅನ್ನುವಂಥದ್ದು ಉಪದೇಶದ ರೂಪದಲ್ಲಿ ಶುರುವಾಗೋದು 2ನೇ ಅಧ್ಯಾಯದ 10ನೇ ಶ್ಲೋಕದಿಂದ.
ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಚೋಷ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ ಅನ್ನೋ ಶ್ಲೋಕದಿಂದನ ನಿಜವಾಗಿರ್ತಕ್ಕಂಥ ಭಗವದ್ಗೀತಾ ಅನ್ನುವಂಥದ್ದು ಶುರು ಆಗೋದರಿಂದಾಗಿ ಶಂಕರಾಚಾರ್ಯರು ಸಹಿತ 10ನೇ ಶ್ಲೋಕದಿಂದನ ಭಾಷೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲನೇ ಅಧ್ಯಾಯಕ್ಕಾಗಲಿ 2ನೇ ಅಧ್ಯಾಯದ 9 ಶ್ಲೋಕಗಳಿಗಾಗಲಿ ಶಂಕರಾಚಾರ್ಯರು ಏನು ಮಾಡಿಲ್ಲ ಅಂದ್ರೆ ಭಾಷೆ ಬರೆದಿಲ್ಲ. ಆದ್ರೆ ಜ್ಞಾನೇಶ್ವರ ಮಹಾರಾಜರು ಮಾತ್ರ ಮೊದಲನೇ ಶ್ಲೋಕದಿಂದನೇ ಏನು ಮಾಡ್ಲಿಕ್ಕೆ ಹತ್ತಾರ ಅಂದ್ರೆ ವಿವರಣೆ ಮಾಡ್ಲಿಕ್ಕೆ ಹತ್ತಾರ. ಆದ್ದರಿಂದ ಅವ್ರು ಏನಂತಾರ ಅಂತಂದ್ರೆ ಇಂಥದ್ದೊಂದು ಯುದ್ಧದ ಪ್ರಸಂಗ ಅನ್ನುವಂಥದ್ದನ್ನು ವರ್ಣನೆ ಮಾಡಬೇಕಾದ್ರೆ ಯುದ್ಧದ ಯಥಾರ್ಥವಾಗಿರ್ತಕ್ಕಂಥ ಭಾವವನ್ನು ನಿನ್ನೆ ಹೇಳಿದೆ. ಅವರೇನು ಅಂತಂದ್ರೆ ಪುರಾಣ ಓದಿ ಆಗಲಿ ಅಥವಾ ಮಹಾಭಾರತ ಓದಿ ಆಗಲಿ ಅಥವಾ ಏನು ಅಂತಂದ್ರೆ ಕಲ್ಪನಾ ಮಾಡಿಕೊಂಡಾಗಲಿ ಕಾದಂಬರಿಯ ರೂಪದಲ್ಲಿ ರೋಮಾಂಚಕ ವರ್ಣನೆ ಮಾಡಬೇಕು ಅನ್ನುವಂಥ ಭಾವನೆಯಿಂದಾಗಲಿ ಅವ್ರೇನು ಮಾಡ್ಲಿಕ್ಕೆ ಹತ್ತಿಲ್ಲ ಅಂದ್ರೆ ಯುದ್ಧವನ್ನು ವರ್ಣನೆ ಮಾಡ್ಲಿಕ್ಕೆ ಹತ್ತಿಲ್ಲ. ಯಥಾರ್ಥದರ್ಶಿ ಅನ್ನುವಂಥ ಭಾವದೊಳಗನ ಅವ್ರು ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಒಂದೊಂದು ಶಬ್ದಗಳಲ್ಲೂ ಯಥಾರ್ಥವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಯುದ್ಧದ ಪ್ರಸಂಗದೊಳಗೆ ನಿರ್ಮಾಣವಾಗ್ತಕ್ಕಂಥ ಒಂದೇನು ಮೋಹದನು, ಆ ಮೋಹದಿಂದ ಉಂಟಾಗಿರ್ತಕ್ಕಂಥ ಒಂದು ಭಾವನೆಗಳ ಪ್ರತಿಕ್ರಿಯೆ ಅದನು, ಇದು ಸಹಿತ ಯಾರಿಗೆ ನಿಜವಾಗಿಯೂ ಅರ್ಥ ಆಗ್ತದನೋ ಅವರಿಗೆ ಗೀತಾ ಅರ್ಥ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಅರ್ಥಾತ್ ಗುರುದೇವರು ಆನಂದೇ ಅವ್ರು ಹೇಳಿದರು, ಯಾರಿಗೆ ಮೊದಲನೇ ಅಧ್ಯಾಯ ತಿಳಿತೋ ಅವ್ರಿಗೆ ಗೀತಾ ತಿಳಿತು ಅಂತ. ಯಾಕಂತಂದ್ರೆ ತತ್ವಜ್ಞಾನವನ್ನು ಶ್ರವಣ ಮಾಡಲಿಕ್ಕೆ ಬೇಕಾಗಿರೋ ಪಾರ್ಶ್ವಭೂಮಿ ನಮಗೆ ತಿಳಿದೇ ಇದ್ರೆ, ಯಾವ ಪಾರ್ಶ್ವಭೂಮಿ ಒಳಗೆ ಅಥವಾ ಯಾವ ಒಂದು ಭೂಮಿಕಾದೊಳಗಿಂದ ಅರ್ಜುನ ಅಂಥ ಒಂದು ಏನು ಅಂದ್ರೆ ಬ್ರಹ್ಮಜ್ಞಾನವನ್ನು ಶ್ರವಣ ಮಾಡಬೇಕಾಗಿ ಬಂತು, ಆ ಒಂದು ಅರ್ಥಾತ್ ಆ ಭೂಮಿಕಾ ಏನಿರಬಹುದು ಅನ್ನುವಂಥದ್ರ ಕಲ್ಪನಾ ಅಥವಾ ತಿಳುವಳಿಕೆ ನಮಗೆ ಸರಿಯಾಗಿ ಆಗದೇ ಇದ್ರೆ ನಮಗೆ ಭಗವದ್ಗೀತಾ ತಿಳಿಲಿಕ್ಕೇ ಶಕ್ಕಿಲ್ಲ. ಆದ್ದರಿಂದ ಅರ್ಜುನನ ಅಂತಸ್ಥಿತಿ ಏನದ, ಅವನಿಗೆ ಮೋಹ ಯಾವ ರೀತಿ ನಿರ್ಮಾಣ ಆಯಿತು, ಆ ಮೋಹದೊಳಗಿಂದ ನಿರ್ಮಾಣವಾಗ್ತಕ್ಕಂಥ ಒಂದೇನು ಅಂದ್ರೆ ಕರ್ತವ್ಯ ಚ್ಯುತಿ ಅನ್ನುವಂಥದ್ದು, ಅದು ಯೋಗ್ಯವಾಗಿರೋದು ಅಯೋಗ್ಯವಾಗಿರೋದು, ಅದು ಧರ್ಮೋ ಅಧರ್ಮನೋ ಅನ್ನುವಂಥದ್ರ ಸರಿಯಾದ ಕಲ್ಪನೆ ಬರೋದು ಹೊರತು ನಮಗೇನು ಅನಿಸ್ಬಿಡ್ತದ ಅಂದ್ರೆ ದೇಹ ಬುದ್ಧಿಯಾಗಿರ್ತಕ್ಕಂಥ ನಾವು, ಅಜ್ಞಾನಿಗಳಾಗಿರ್ತಕ್ಕಂಥ ನಾವೇನು ಮಾಡ್ತೀವಿ ಅಂತಂದ್ರೆ ಅರ್ಜುನನ ಹೇಳ್ತಕ್ಕಂಥ ಮಾತು ಯೋಗ್ಯವಾಗಿರುವುದು ಅನ್ನುವಂಥ ಕಲ್ಪನಾ ಮಾಡ್ತೀವಿ. ಯುದ್ಧ ಬಿಟ್ಟು ಮತ್ತೆಲ್ಲಾದರೂ ಹೋಗಿ ಅರಣ್ಯದೊಳಗೆ ವಾಸ ಮಾಡೋಣ ಅಂತ ತಿಳ್ಕೊಂಡು ಅರ್ಜುನ ಏನು ಹೇಳಿದ್ನೋ ಅದು ನಮಗೆ ಯೋಗ್ಯ ಅನ್ನಿಸ್ತದೆ. ಯಾಕಂದ್ರೆ ಸ್ವತಃ ನಾವು ದೇಹ ಬುದ್ಧಿಯಾಗಿರ್ತಕ್ಕಂಥವರಾಗಿ ದೇಹ ಭಾವನಾದೊಳಗಿಂದನ ಜೀವನದ ಬಗ್ಗೆ ನಿರ್ಣಯ ಮಾಡ್ತಕ್ಕಂಥವರಾಗಿರೋದ್ರಿಂದ ಅವೆಲ್ಲ ಏನು ಅಂತಂದ್ರೆ ಕೇವಲ ಮಿಥ್ಯಾತ್ಮಕ ಭ್ರಮಾತ್ಮಕವಾಗಿರ್ತಕ್ಕಂಥವುಗಳು. ದೇಹ ವಿಷಯಕವಾಗಿರ್ತಕ್ಕಂಥ ಭ್ರಮಾನ, ನಾನು ಈ ದೇಹವೇ ನಾನು ಅನ್ನುವಂಥದ್ದು ಮೊದಲನೇ ಭ್ರಮ ಆಗಿರೋದ್ರಿಂದ ಯಹ ದೇಹಿ ಮೈ ಹೂ ಯಹ ಸಬ್ ಪಾಪೋಂಕ ಪಾಪ ಹೇ. ಆದ್ದರಿಂದ ಇದರೊಳಗಿಂದ ನಿರ್ಮಾಣವಾಗ್ತಕ್ಕಂಥ ಉಳಿದೆಲ್ಲ ಪಾಪಗಳು ಅವ್ರು ಸಬ್ ಪಾಪತು ಇಸ್ಕೆ ಬಚ್ಚೆ ಹೇ ಅಂತ ಅಲ್ಲೇ ಒಂದು ಸಂದರ್ಭ ಬರ್ತದೆ. ಅರ್ಥಾತ್ ಆ ಸಂದರ್ಭ ಬಂದಾಗ ಹೇಳ್ತೀನಿ ನಾನು, ಪರೀಕ್ಷಿತ ಯಾವಾಗ ತನ್ನ ಉತ್ತರೆ ಗರ್ಭದೊಳಗಿದ್ದನು, ಅರ್ಥಾತ್ ಅಭಿಮನ್ಯುವಿನ ಮಗ ಪರೀಕ್ಷಿತ ಉತ್ತರೆ ಇರುವಾಗ ಅಶ್ವತ್ಥಾಮ ಏನು ಮಾಡಿದ ಅಂದ್ರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಅರ್ಥಾತ್ ಆ ಉತ್ತರೆ ಗರ್ಭವನ್ನು ನಾಶ ಮಾಡಬೇಕು ಅನ್ನುವಂಥ ಭಾವನಾದಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಸುಭದ್ರಾ ಕೃಷ್ಣನಿಗೆ ಶರಣು ಹೋದ. ಉತ್ತರ ಅಲ್ಲ, ಸುಭದ್ರಾ ಕೃಷ್ಣನಿಗೆ ಶರಣು ಹೋದ್ಲು. ಅರ್ಥಾತ್ ಸುಭದ್ರಾ ಏನಂದ್ಲು ಅಂತಂದ್ರೆ ಕೃಷ್ಣ ಹೆಂಗಾದ್ರೂ ಮಾಡಿ ಗರ್ಭವನ್ನು ಉಳಿಸುವಂತೆ, ಇಲ್ಲದೇ ಇದ್ರೆ ಪಾಂಡವರು ನಿರ್ವಂಶ ಆಗ್ತದೆ. ಆದ್ದರಿಂದ ನೀನು ಏನು ಮಾಡು, ಈ ಗರ್ಭವನ್ನು ಉಳಿಸುವಂದಾಗ ಕೃಷ್ಣ ಏನು ಮಾಡಿದ ಅಂದ್ರೆ 3 ಮಾತು ಅಂದ. ಮೊದಲೇದ್ದು ಏನಂದ ಅಂದ್ರೆ, ನಾನು ನಿಜವಾಗಿಯೂ ಬ್ರಹ್ಮಚಾರಿಯಾಗಿದ್ದರೆ ಮೊದಲೇದು, ನಾ ಎಂದೂ ಆಯುಷ್ಯದಲ್ಲಿ ಸುಳ್ಳು ಹೇಳಿರದೇ ಇದ್ರೆ ಎರಡನೇದು, ನಾ ಎಂದೂ ಯುದ್ಧದಿಂದ ಪರಾಂಗುಖ ಆಗಿರದೆ ಇದ್ರೆ ಆ ಪರೀಕ್ಷಿತನ ಗರ್ಭ ಉಳಿಲಿ ಅಂತ. ಇವು 3 ಸುಳ್ಳವ. ಅರ್ಥಾತ್ ಏನು ಅಂತಂದ್ರೆ 16,108 ಮಂದಿ ಯಾರಿಗೆ ಹೆಂಡಂದ್ರು ಅವ್ನು ಹೇಳ್ತಾ ಇದ್ದಲ್ಲ ಏನು ಅಂದ್ರೆ ನಾನು ನಿಜವಾಗಿಯೂ ಬ್ರಹ್ಮಚಾರಿ ಆಗಿದ್ರೆ ಮೊದಲೇದು. ಆಮೇಲೆ ಎರಡನೇ ಮಾತು ಏನಂತಾರೆ, ನಾ ಆಯುಷ್ಯದಲ್ಲಿ ಎಂದೂ ಸುಳ್ಳು ಹೇಳಿರದೇ ಇದ್ರೆ ಕೃಷ್ಣವಚನೋ ರಾಮವಚನೋ ಅಂತ ಅಲ್ಲ. ಅರ್ಥಾತ್ ಏನು ಅಂದ್ರೆ ನೀವು ಹೇಳೋದು ಕೃಷ್ಣವಚನೋ ಏನು ರಾಮವಚನೋ. ಕೃಷ್ಣವಚನ ಅಂದ್ರೆ ಸುಳ್ಳು, ರಾಮವಚನ ಅಂದ್ರೆ ಖರೆ. ಅಂಥ ಕೃಷ್ಣ ಅಂತ ನಾ ಎಂದೂ ಆಯುಷ್ಯದಲ್ಲಿ ಸುಳ್ಳು ಹೇಳಿರದೇ ಇದ್ರೆ, ಆಮೇಲೆ ನಾ ಎಂದೂ ಯುದ್ಧದಿಂದ ಪರಾಂಗುಖ ಆಗಿರದೇ ಇದ್ರೆ 21 ಸಲ ಯುದ್ಧದಿಂದ ಪರಾಂಗುಖ ಆಗ್ಯಾರ. ರಣಛೋಡದಾಸ್ ಅಂತ ಅದಕ್ಕೆ ಹೆಸರು ಬಿತ್ತು. ಅವನಿಗೆ ಯುದ್ಧ ಬಿಟ್ಟು ಓಡಿ ಹೋದ್ರಿಂದ ರಣಛೋಡದಾಸ್ ಅಂತ ಹೆಸರು ಬಿತ್ತು. 21 ಸಲ ಜರಾಸಂಧನ ಜೊತೆ ಯುದ್ಧ ಮಾಡುವಾಗ ಓಡಿ ಹೋಗ್ಯಾನ. ಮತ್ತಂತಲ್ಲ ಏನು ಅಂದ್ರೆ ನಾ ಯುದ್ಧದಿಂದ ಇದು ಅರ್ಥ ಏನು, ಅರ್ಥಾತ್ ಏನು ಅಂದ್ರೆ ಯಾವ ದೇಹದಿಂದ ಸಂಭವಿಸ್ತಕ್ಕಂಥ ಘಟನೆಗಳ ವಿಷಯದಲ್ಲಿ, ಕಾರ್ಯಗಳ ವಿಷಯದಲ್ಲಿ ಅಹಂಭಾವ ಅನ್ನುವಂಥದ್ದು ಇರೋದ್ರಿಂದಾಗಿ ಅದ್ರದ್ದೆಲ್ಲ ಆರೋಪ ನಾವೇನು ಮಾಡ್ಕೋತೀವಿ ಅಂದ್ರೆ ನಮ್ಮ ಮೇಲೆ ಮಾಡ್ಕೋತೀವಿ. ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಯುದ್ಧದಿಂದ ಓಡಿ ಹೋದೆ ಅನ್ನುವಂಥದ್ದು.
ಆದರೆ ಪರಬ್ರಹ್ಮ ಭಾವದಲ್ಲಿರ್ತಕ್ಕಂಥ ಪರಮಾತ್ಮ ವಾಸ್ತವಿಕವಾಗಿ ಏನಂದ್ರೆ ನಾಹಂಕರ್ತ ನಾಹಂಕಾರಯಿತ, ನಾ ಏನೇನು ಮಾಡಿಲ್ಲ ಮತ್ತು ಏನೇನು ಮಾಡಿಸಿಲ್ಲ ಅನ್ನುವಂಥ ಭಾವ ಯಾರಲ್ಲಿ ಅದನು ಆತ್ಮಭಾವದಿಂದ ಅವ್ರಿಗೆ ಏನಾಗೋದಿಲ್ಲ ಅಂದ್ರೆ ದೇಹದಿಂದ ಸಂಭವಿಸಿರ್ತಕ್ಕಂಥ ಕರ್ಮಗಳ ಸಂಬಂಧ ಅನ್ನುವಂಥದ್ದು ಬರದೇ ಇರೋದ್ರಿಂದಾಗಿ ಭಗವಂತ ಏನು ಹೇಳಿದ ಅಂದ್ರೆ ನಾನು ಏನೇನು ಅರ್ಥಾತ್ ಇವ್ನು ಯಾವನು ನಾ ಮಾಡೇ ಇಲ್ಲ ಇದರ್ಥ ಏನು ಅಂದ್ರೆ ಆತ್ಮಭಾವದಿಂದ ಆತ್ಮಭಾವ ಅನ್ನುವಂಥದ್ದು ಹೆಂಗೆ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ಅಂತ ತಿಳ್ಕೊಂಡು ಹೇಳು ಹಂಗೆ ವಾಸ್ತವಿಕವಾಗಿ ಆತ್ಮ ಅನ್ನುವಂಥದ್ದು ಏನು ಮಾಡಂಗಿಲ್ಲ, ಏನು ಮಾಡ್ಸಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಬರಂಗಿಲ್ಲ, ಪಾಪ ಪುಣ್ಯ ಅರ್ಥಾತ್ ಯೋಗ್ಯ ಅಯೋಗ್ಯ, ಕರ್ಮ ಅಕರ್ಮ, ಧರ್ಮ ಅಧರ್ಮ ಇವೆಲ್ಲವುಗಳಿಂದಲೂ ಅಲಿಪ್ತವಾಗಿರ್ತಕ್ಕಂಥ ಸಚ್ಚಿದಾನಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ಆತ್ಮಭಾವದಲ್ಲಿರ್ತಕ್ಕಂಥವ್ರಿಗೆ ದೇಹದಿಂದ ಸಂಭವಿಸ್ತಕ್ಕಂಥ ಕರ್ಮಗಳ ಸಂಬಂಧ ಬರದೇ ಇರೋದರಿಂದಾಗಿ ದೇಹದಿಂದ ಏನೇನು ಆತೋ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನುವಂಥ ಒಂದೇನು ತತ್ವಜ್ಞಾನವನ್ನು ಉಪದೇಶ ಮಾಡಿದ್ನೋ ಆ ತತ್ವಜ್ಞಾನ ಅನ್ನುವಂಥದ್ದು ಅರ್ಥಾತ್ ಏನಾಗ್ತದೆ ಅಂತಂದ್ರೆ ಅರ್ಥಾತ್ ಆ ತತ್ವಜ್ಞಾನದ ಕಲ್ಪನೆ ಇಲ್ಲದೆ ಇರತಕ್ಕಂಥ ನಾವು ಈ ದೇಹವೇ ನಾನು ಅನ್ನುವಂಥ ಭಾವನಾದಿಂದ ಧರ್ಮ ಅಧರ್ಮಗಳನ್ನು ಕುರಿತು ವಿಚಾರ ಮಾಡುವಾಗ ಸ್ವಾಭಾವಿಕವಾಗಿ ನಮಗೂ ಸಹಿತ ಅರ್ಜುನಂತೆ ಏನು ಅನ್ನಿಸ್ತದ ಅಂತಂದ್ರೆ ಇಷ್ಟೆಲ್ಲ ಸ್ವಜನರನ್ನು ನಾಶ ಮಾಡೋದೇನಲ್ಲ ಅಂದ್ರೆ ಉಚಿತ ಅಲ್ಲ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯೂತ್ಸುಂ ಸಮುಪಸ್ಥಿತಂ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಇವನ್ನೆಲ್ಲ ಸ್ವಜನರನ್ನು ಸಂಹಾರ ಮಾಡಿ ನಾವು ಹೆಂಗೆ ಸುಖಿಯಾಗಲಿಕ್ಕೆ ಶಕ್ಯದ ಅನ್ನುವಂಥ ಮೋಹ ಜನಿತವಾಗಿರ್ತಕ್ಕಂಥದ್ದೇನೊಂದು ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಮೋಹ ಅನ್ನುವಂಥದ್ದು ಆವರಿಸಿತ್ತು ಅವನ ಹೃದಯದಲ್ಲೇ. ಭಗವಂತ ವಿಚಾರ ಮಾಡಿದೆ ಏನು ಅಂತಂದ್ರೆ ಇದಕ್ಕೆ ತಾತ್ಪೂರ್ತಿಕವಾಗಿರ್ತಕ್ಕಂಥ ಉಪಚಾರ ಮಾಡಬಾರ್ದು. ಈ ಮೋಹ ನಿವಾರಣೆಗಾಗಿ ತಾತ್ಪೂರ್ತಿಕವಾಗಿರ್ತಕ್ಕಂಥ ಉಪಚಾರ ಮಾಡಿದ್ರೆ ಇದರಿಂದ ಕೇವಲ ಅರ್ಜುನದ ಒಂದು ಕಾರ್ಯ ಸಿದ್ಧ ಆಗ್ಬೋದು. ಆದ್ದರಿಂದ ಮಹಾರಾಜ್ ಹೇಳಿದ್ರು ಏಕಾಸಾಠಿ ಅವತಾರ ಘೀವನಾಲೋ आणि ಪುಷ್ಕಳಾಂಚೆ ಕಾಮ್ ಝಾಲೆ ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ರು ಹಂಗೆ ಅರ್ಜುನಂದೂ ಏನಾಗಿರಬೇಕು ಅಂದ್ರೆ ಕಾರ್ಯ ಸಿದ್ಧ ಆಗಿರಬೇಕು. ಅದ್ರ ಜೊತೆಗೇನೆ ಮನುಷ್ಯ ಮಾತ್ರ ಕಾರ್ಯಸಿದ್ಧ ಆಗಬೇಕು. ಜೀವನದ ವಿಷಯದಲ್ಲಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸಂಪೂರ್ಣ ಪ್ರಶ್ನೆಗಳ ಬಗೆಹರಿಬೇಕು ಅನ್ನುವಂಥ ಭಾವದಿಂದ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅಂತ ತಿಳ್ಕೊಂಡು ಹೇಳಬೇಕಾಗಿರುತ್ತೆ. ತಾತ್ಪೂರ್ತಿಕವಾಗಿರ್ತಕ್ಕಂಥ ಉಪಶಮನ ಮಾಡೋದಾಗಿದ್ರೆ ಅರ್ಥಾತ್ ಏನು ಅಂತಂದ್ರೆ ತಲಶೂಲೆದ್ರ ಗುಳಿಗೆ ತಗೋತೀವಲ್ಲ ಯಾವ ಅನಾಶಿನ ಕೊಟ್ಟು ಅವನಿಗೆ ಆರಾಮ್ ಮಾಡ್ಬೋದಾಗಿತ್ತು. ಆದ್ರೆ ಮತ್ತೆ ತಲಶೂಲೆದ್ರ ಅನ್ನುವಂಥ ಪರಿಸ್ಥಿತಿ ಬರೋದ್ರ ಅರ್ಥಾತ್ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಭಗವಂತ ಏನು ಮಾಡಲಿಲ್ಲ ಅಂದ್ರೆ ಅರ್ಜುನನ ತಲೆಶೂಲಿಗೆ ಅನಾಸಿನ ಕೊಡಲಿಲ್ಲ. ತಲೆಶೂಲಿ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರ ಸಲುವಾಗಿ ಏನು ಮಾಡಿದ ಅಂದ್ರೆ ಶಿರಶೂಲಾದಿ ವಜ್ರರಸ ಕೊಟ್ಟ. ಆ ಶಿರಶೂಲಾದಿ ವಜ್ರರಸ ಆಯುರ್ವೇದ ಔಷಧ ಹೆಂಗಿರ್ತದಂದ್ರೆ ತಲೆಶೂಲಿಯನ್ನ ಉಪಶಮನ ಮಾಡ್ತದೆ, ಅಜ್ಞಾನವನ್ನ ದೂರ ಮಾಡ್ತಕ್ಕಂಥದ್ದು ಏನು ಮಾಡಿದ ಅಂತಂದ್ರೆ ಉಪದೇಶ ಮಾಡಿದ ಅಂತ ತಿಳ್ಕೊಂಡು ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಆ ಒಂದು ಭೂಮಿಕಾ ಯುದ್ಧದ ಭೂಮಿಕೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂತ ಅಲ್ಲ ಏನು ಅಂದ್ರೆ ತೈಸೇ ದಳ ದುರ್ಧರ ನಾನಾ ವ್ಯೂಹಿ ಪರಿಕರ ಅವಗಮಲೆ ಭಯಾಸುರ ತಿಯೇ ಕಾಳಿ ಶ್ರೀರಾಮ त्याप्रमाणे न आटोपणारे तै सैन्य अनेक व्यूह रचून सज्ज झालेले असल्यामुळे त्यावेळी फारच भयंकर भासले. ನಮಗೆ ಕಲ್ಪನಾನ ಬರ್ಲಿಕ್ಕೆ ಶಕ್ಯ. ನಮ್ಮ ಪಿಂಡನ ಅಲ್ಲ, ಅರ್ಥಾತ್ ಏನು ಅಂದ್ರೆ ನಮ್ಮ ಪಿಂಡನ ಅಲ್ಲ, ಚೂರದೆ ಒಳಗೆ ಏನಾದರೂ ಆ ಕ್ಷಾತ್ರ ಧರ್ಮ ಇದ್ರೆ ಆ ಯುದ್ಧದ ವರ್ಣನೆ ಏನು ಅನಿಸ್ತದೆ ಅಂದ್ರೆ ಒಳಗೆ ಅದೇನಾದರೂ ಚೂರ್ಚಾರ ಅನಿಸ್ತದೆ. ನಮಗೆ ಚಂದ ಭಡಕ್ ಎದ್ದು ನಿಲ್ಲಲಿಕ್ಕೆ ಆಗಂಗಿಲ್ಲ. ಏನು ನಾವು ಇದನ್ನು ಮಾಡ್ತೀವಿ ಅರ್ಥಾತ್ ಏನು ಅಂದ್ರೆ ನಮ್ಗೆ ಅದ್ರ ಕಲ್ಪನಾನ ಬರ್ಲಿಕ್ಕೆ ಶಕ್ಯ ಇಲ್ಲ. ಏನಾಯ್ತು ಅಂದ್ರೆ त्याप्रमाणे न आटोपणारे ते सैन्य अनेक व्यूह रचून सज्ज झालेले असल्यामुळे त्यावेळी फारच भयंकर भासले. ಯುದ್ಧದ ಬಹಳ ದೊಡ್ಡ ತಯಾರಿ ಇರ್ತದೆ. ಅರ್ಥಾತ್ ಹಿಂದಿನ ಕಾಲದಲ್ಲಿಯೂ ಸಹಿತ ಯುದ್ಧ ಅಂದ ಕೂಡಲೇ ಸುಮ್ಮನೆ ಒಬ್ರಿಗೊಬ್ರು ಎದುರಿ ಬಂದವ್ರನ್ನ ಹೊಡೆಯುವುದು ಅನ್ನುವಂಥದ್ದು ಯುದ್ಧ ಅಲ್ಲ. ಯುದ್ಧದೊಳಗೂ ಶಿಸ್ತು ಇರ್ತದೆ, ವ್ಯವಸ್ಥೆ ಇರ್ತದೆ, ಅದರದ್ದು ಅನೇಕ ಪ್ರಕಾರವಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಒಂದೇನಿರ್ತಾವ ಅದ್ರ ಕಾರ್ಯ ಇರ್ತದೆ. ಅವುಗಳಲ್ಲಿಯೂ ಸಹಿತ ವ್ಯೂಹ ರಚನಾ ಮಾಡ್ತಕ್ಕಂಥದ್ದು. ಅದೇ ಅನೇಕ ವ್ಯೂಹಗಳನ್ನು ಪಕ್ಷಿ ವ್ಯೂಹ, ಗರುಡ ವ್ಯೂಹ, ಅದೇ ರೀತಿಯಾಗಿ ಏನು ಅಂದ್ರೆ ಹಿಂಗೆ ಚಕ್ರ ವ್ಯೂಹ, ಹೀಗೆಲ್ಲ ವ್ಯೂಹದ ಪ್ರಕಾರಗಳು. ಪಕ್ಷಿಗತೆ ನಿಂದಿರಿಸೋದು, ಚಕ್ರದ ಗತೆ ನಿಂದಿರಿಸೋದು, ಆ ಸೈನಿಕರನ್ನು ಆ ಪದ್ಧತಿ ನಿಂದಿರಿಸಿ ಯುದ್ಧ ಮಾಡ್ತಕ್ಕಂಥ ಪದ್ಧತಿ ಇರ್ತದೆ. ಅರ್ಥಾತ್ ಅದರೊಳಗೆ ಯಾರಾದರೂ ಹೊಕ್ರ ತಿರುಗಿ ಹೋಗಲ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಚಕ್ರವ್ಯೂಹ ಇತ್ಯಾದಿಗಳು ಹೆಂಗೆ ವ್ಯೂಹ ರಚನೆ ಮಾಡ್ತಿದ್ರು ಹಂಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ವ್ಯೂಹಗಳನ್ನು ರಚಿಸಿ ಸಿದ್ಧವಾಗಿರ್ತಕ್ಕಂಥ ಅಥವಾ ಯುದ್ಧಕ್ಕೆ ಸನ್ನದ್ಧವಾಗಿರ್ತಕ್ಕಂಥ ಆ ಒಂದು ಇದು ಏನದನೋ ಸೈನ್ಯ ಏನದನೋ ಅತ್ಯಂತ ಭಯಂಕರವಾಗಿ ಕಾಣ್ತಾ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಭಯಂಕರ ಶಬ್ದದ ಪ್ರಯೋಗ ಏನವ ಅಂದ್ರೆ ಎಲ್ಲೆಲ್ಲಿ ಉಪಯೋಗ ಭಯಂಕರ ದೊಡ್ಡ ಸತ್ಪುರುಷರು ಅಂತ ಅರ್ಥಾತ್ ಏನಂದ್ರೆ ಭಯಂಕರ ದೊಡ್ಡ ಸತ್ಪುರುಷರು ಅಂದ್ರೆ ಆ ಸತ್ಪುರುಷರು ನೋಡಿದ್ರೆ ಭಯ ಆಗ್ತದೆ ಅನ್ನುವಾಗ ಭಯಂಕರ ಚಂದಿದ್ದಾರೆ ಅಂತ ಅಂದ್ರೆ ಏನಿದೆ ಅರ್ಥ ಭಯಂಕರ ಚಂದಿದ್ದಾರೆ.
ಚಂದಿದ್ದಾರ ಅನ್ನೋದು, ಭಯಂಕರ ಚಂದಿದ್ದಾರ ಅಂದ್ರೆ ಅವ್ರು ನೋಡಿದ್ರೆ ಭಯ ಆಗ್ತದೆ ಅನ್ನೋ ಹಂಗೆ ಚಂದಿದ್ದಾರ ಅಂತ. ಭಾಳ ಅನ್ನೋದಕ್ಕೆ ನಾವು ಭಯಂಕರ ಉಪಯೋಗ ಮಾಡಿಬಿಡ್ತೀವಿ. ಎಲ್ಲ ಕಡೆಗೂ ಭಯಂಕರ ರುಚಿಯಾಗಿದ್ರೆ ಅಂತ, ಭಯಂಕರ ರುಚಿಯಾಗಿದೆ ಅಂತ. ಇದಾರ್ಥ ಏನು ಅಂದ್ರೆ ಭಯಂಕರ ಅಂದ್ರೆ ಭಯ ಆಗುವ ಹಂಗೆ ರುಚಿಯಾಗಿದೆ ಅನ್ನಂಗೆ ಆಗ್ತದೆ. ಅದು ನಿಜವಾಗಿಯೂ ಭಯಂ ಕರೋತಿ ಇತಿ ಭಯಂಕರ, ಭಯ ಉಂಟು ಮಾಡ್ತಕ್ಕಂಥ ಭಾವದೊಳಗಿರ್ತಕ್ಕಂಥದ್ದು ಸೈನ್ಯ ಅಂತ. ತೇ ದೇಖಿಲೆಯ ದುರ್ಯೋಧನೆ ಅಭೇರಿಲೆ ಕವಣೆ ಮಾನೆ ಜೈಸೆ ನ ಗಣಿಜೆ ಪಂಚಾನನೆ ಗಜಘಟಾತೆ ಶ್ರೀರಾಮ. ದುರ್ಯೋಧನ ಹೆಂಗಿದ್ದ ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾ ಇದ್ದಾರೆ. ದುರ್ಯೋಧನ ಹೆಂಗಿದ್ದ ಅಂತಂದ್ರೆ ಸಾಮಾನ್ಯ ಇದ್ದಿದ್ದಿಲ್ರಿ. ಅವೇನು ಅಂಧಬುರ್ಕ್ ಇದ್ದಿದ್ದಿಲ್ಲ, ಹೇಳಿದ್ದಿದ್ದಿಲ್ಲ, ಅಥವಾ ಏನಪ್ಪಾ ಅಂದ್ರೆ ಗಾಬರಿ ಆಗ್ತಕ್ಕಂಥ ಇದ್ದಿದ್ದಿಲ್ಲ. ಮಹಾಪ್ರಚಂಡ ಪರಾಕ್ರಮಿ ಇದ್ದ, ಶೂರಿದ್ದ, ಧೀರಿದ್ದ. ಅವನಲ್ಲಿ ಏನಿಲ್ಲ ಅಂದ್ರೆ ಲವಲೇಶ ಭಯ ಅನ್ನುವಂಥದ್ದು ಇದ್ದಿದ್ದಿಲ್ಲ. ಅವನಿಗೆ ಭಯ ಯಾಕೆ ಇದ್ದಿದ್ದಿಲ್ಲ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕೆ ಭಯ ಇದ್ದಿಲ್ಲ ಅಂದ್ರೆ ಆಧಾರ ಭಾಳ ಇದ್ದು ಅಂತ, ಆದ್ದರಿಂದ ಭಯ ಇದ್ದಿಲ್ಲ. ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ, ಕರ್ಣ ಇತ್ಯಾದಿಗಳ ಆಧಾರದ ಮೇಲೆ ಅವನಿಗೇನಿದೆ ಅಂದ್ರೆ ಎದುರದು ಭಯ ಇದ್ದಿದ್ದಿಲ್ಲ ಅಂತ ಬರೀತಾರೆ. ಇರ್ಕೊಳ್ದ ಅವ ಪಾಂಡವರ ಸೈನ್ಯವನ್ನ ಜ್ಞಾನೇಶ್ವರ ಮಹಾರಾಜ ವರ್ಣನೆ ಮಾಡಿದ ಕೃತಾಂತ ಮುಖ, ಯಮ ಮುಖ ತಕ್ಕೊಂಡು ಬಾಯಿ ತಕ್ಕೊಂಡು ನಿಂತಾನೇನು ಅನ್ನುವಂಥ ಭಾವದಲ್ಲಿರ್ತಕ್ಕಂಥದ್ದಾಗಿದ್ರು ಸಹಿತ ಇವು ಏನು ಮಾಡಲಿಲ್ಲ ಅಂದ್ರೆ ಅದನ್ನು ಲೆಕ್ಕಿಸ್ಲೇ ಇಲ್ಲ, ಅದನ್ನು ದಾದ ಮಾಡಲಿಲ್ಲ ಅಂತ. ಆ ಪಾಂಡವ ಸೈನ್ಯವನ್ನು ನೋಡಿದ್ರು ಅದನ್ನು ದಾದ ಮಾಡಲಿಲ್ಲ. ಹೆಂಗೆ ದಾದ ಮಾಡಲಿಲ್ಲ ಅಂತಂದ್ರೆ, ಒಂದು ಸಿಂಹದ ಮರಿ ಏನು ದಾದ ಮಾಡೋದಿಲ್ಲ ಅಂತಂದ್ರೆ ಆನೆಗಳ ಕಳಪಿದ್ದಂದ್ರೆ ಇದ್ರೂ ಸಹಿತ ಹಿಂಡಗಟ್ಲೆ ಆನಿದ್ರು ಆ ಸಿಂಹದ ಮರಿ ಅದನ್ನು ದಾದ ಮಾಡೋದಿಲ್ಲ ಅಂತ. ಅರ್ಥಾತ್ ಆ ಸಿಂಹಕ್ಕೂ ಆನೆಗೂ ಎಂಥ ವಿಲಕ್ಷಣ ಬದ್ಧ ವೈರದ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ಆ ಆನೆ ಬೇಕಾದಷ್ಟು ದೊಡ್ಡದಾಗಿರುವಲ್ತಾಕ ಕನಸಿನ್ಯಾಗ ಸಿಂಹ ಬಂದ್ರೆ ಆಗ್ತದ ಇದಿಲ್ಲ. ಆನೆ ಕನಸಿನ್ಯಾಗ ಸಿಂಹ ಬಂದ್ರೂ ಗಾಬರಿಯಾಗಿ ಪಟ್ ಅಂತ ಎದ್ದು ಕೂಡ್ತದೆ, ಗಾಬರಿಯಾಗಿ ಎದ್ದು ಕೂಡ್ತದೆ. ಇಷ್ಟು ಅದಕ್ಕೆ ಏನದ ಅಂದ್ರೆ ಸಿಂಹದ ಭಯ ಅನ್ನುವಂಥದ್ದು. ಆದ್ದರಿಂದ ಸಿಂಹ ಯಾಕೆ ಹಂಗಾಗ್ತದ ಅಂತಂದ್ರೆ ಸಿಂಹ ಏನು ಮಾಡ್ತದೆ, ಟಣ್ಣಂತ ಗಂಡಸ್ಥಳಕ್ಕನ ಹಾರ್ತದೆ. ಗಂಡಸ್ಥಳಕ್ಕೆ ಹಾರಿ ಗಂಡಸ್ಥಳ ವಿದೀರ್ಣ ಮಾಡ್ತೀವಿ ಅಂದ್ರೆ ಆನೆ ಸತ್ತ ಬಿದ್ದು ಬಿಡ್ತಾವೆ. ತಾತ್ಪರ್ಯ ಆದ್ದರಿಂದ ಏನದ ಅಂತಂದ್ರೆ ಯಾವ ರೀತಿಯಾಗಿ ಆ ಸಿಂಹದ ಮರಿ ಆನೆ ಹಿಂಡನ್ನು ನೋಡಿ ಅದನ್ನು ಹೆಂಗೆ ದಾದ ಮಾಡುವುದಿಲ್ಲೋ ಹಂಗೆ ದುರ್ಯೋಧನ ಏನು ಮಾಡಲಿಲ್ಲ ಅಂದ್ರೆ ಪಾಂಡವರ ಸೈನ್ಯವನ್ನು ನೋಡಿ ಅವ್ನಿಗೆ ಏನಾಗಲಿಲ್ಲ ಅಂದ್ರೆ ದಾದ ಮಾಡಲಿಲ್ಲ. ಅದ್ರ ಬಗ್ಗೆ ಅವನಿಗೇನು ಭಯ ಆಗಲಿಲ್ಲ. ಆದರೂ ಸಹಿತ ಅವ ಏನು ಮಾಡಿದ ಅಂತ ಮಗ ದ್ರೋಣಾಪಾಸಿ ಆಲ ತಯಾತೆ ಮನೆಯ ದೇಖಿಲ ಕೈಸಾ ದಳಭಾರು ಉಚಲಲ ಪಾಂಡವಾಂಚ ಶ್ರೀರಾಮ. द्रोणाचार्याजवळ येऊन त्यांना म्हणाला, पांडवांचे हे सैन्य कसे उसळले आहे पाहिले का. ಅರ್ಥಾತ್ ಏನು ಅಂದ್ರೆ ತಾನಗ ಭಯ ಇಲ್ಲದೆ ಇದ್ರೂ ದ್ರೋಣಾಚಾರ್ಯರಾಗಲಿ ಅದೇ ರೀತಿಯಾಗಿ ಭೀಷ್ಮಾಚಾರ್ಯರಾಗಲಿ ಇವರು ಅದರ ವಿಷಯದಲ್ಲಿ ಉದಾಸೀನ ಆಗಬಾರ್ದು. ಯಾಕಂದ್ರೆ ಒಂದು ಕಾರಣದ ದುರ್ಯೋಧನ ಈ ಮಾತು ಯಾವಾಗಲೂ ಅವನ ಹೃದಯದಾಗ ಚುಚ್ಚುತ್ತಾ ಇತ್ತು. ಏನು ಅಂತಂದ್ರೆ ಇವರೆಲ್ಲ ಪಾಂಡವ ಪಕ್ಷಿ ಇದ್ದಾರೆ ಅಂತ. ಅರ್ಥಾತ್ ಏನು ಅಂತಂದ್ರೆ ಕರ್ಣ, ಅಶ್ವತ್ಥಾಮ, ಅದೇ ರೀತಿಯಾಗಿ ಏನು ಅಂತಂದ್ರೆ ದುಶ್ಯಾಸನ ಇವ್ರನ್ನ ಬಿಟ್ರೆ ಇವರೆಲ್ಲ ಏನಿದೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಇವ್ರು ಮೂರು ಮಂದಿ ಹೆಂಗಿದ್ರು ಅಂದ್ರೆ ಪಾಂಡವ ಪಕ್ಷಿ ಇದ್ದಾರೆ ಅನ್ನುವಂಥದ್ದು ಅವನಿಗೆ ಯಾವಾಗಲೂ ಅವನ ಅಂತಃಕರಣದ ಚುಚ್ಚುತ್ತಾ ಇರ್ತಿತ್ತು. ಅದ್ರೊಳಗೂ ಭೀಷ್ಮಾಚಾರ್ಯರಂತೂ ಅಗದಿ ಏನಿದ್ರು ಅಂದ್ರೆ ಪಾಂಡವ ಪಕ್ಷಿನೇ ಇದ್ರು. ಆದ್ದರಿಂದ ಏನದ ಅಂತ ತಿಳ್ಕೊಂಡು ದ್ರೋಣಾಚಾರ್ಯರು ಪಾಂಡವ ಪಕ್ಷಿ ಇದ್ರು. ಒಂದು ವೇಳೆ ಅವ್ರು ಪಾಂಡವ ಪಕ್ಷಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಏನು ಮಾಡಬಾರ್ದಾಗಿತ್ತು ಅಂತಂದ್ರೆ ಅರ್ಥಾತ್ ಭಗವದ್ಗೀತಾ ಹೇಳೋದು ಮುಗೀತು, ಹೇಳುವುದಾದ ಕೂಡಲೇ ಅವಾಗ ಅರ್ಜುನ ಏನು ಮಾಡಿದ ಅಂದ್ರೆ ಯುದ್ಧಕ್ಕೆ ಸನ್ನದ್ಧ ಆದ. ಅರ್ಥಾತ್ ಏನಂದ್ರೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂತವ ಅಂತ ತಿಳ್ಕೊಂಡು ಹೇಳಿ ಯುದ್ಧಕ್ಕೆ ಸನ್ನದ್ಧ ಆದ. ಅವಾಗ ಒಮ್ಮೆಲೆ ಆಶ್ಚರ್ಯ ಏನಾಯ್ತು ಎಲ್ಲರಿಗೂ ಅಂತಂದ್ರೆ ಧರ್ಮರಾಜ ಏನು ಮಾಡಿದ ಅಂದ್ರೆ ತನ್ನ ರಥದೊಳಗಿಂದ ಟಣ್ಣಂತ ಕೆಳಗೆ ಹಾರಿದ. ತನ್ನ ಧನುಷ್ ಬಾಣಗಳನ್ನೆಲ್ಲ ರಥದೊಳಗೆ ಇಟ್ಟು ಅಗದಿ ಏನು ಅಂತಂದ್ರೆ ಬರಿಗೈಯಿಂದ ರಥದ ಕೆಳಗೆ ಇಳಿದವನ ಏನು ಮಾಡಿದ ಅಂತಂದ್ರೆ ಅರ್ಥಾತ್ ಕೌರವರ ಸೈನ್ಯದ ಕಡೆಗೆ ಹೋಗ್ಲಿಕ್ಕೆ ಹತ್ತ. ಅವಾಗ ಅರ್ಜುನ ಬಹಳ ಆಶ್ಚರ್ಯ ಆಯಿತು. ಅರ್ಜುನ ಭಗವಂತನ ಕೇಳಿದ, ಕೃಷ್ಣ ನಮ್ಮ ಅಣ್ಣ ಹಿಂಗ್ಯಾಕೆ ಮಾಡ್ಲಿಕ್ಕೆ ಹತ್ತಾನ, ಕೌರವರ ಸೈನ್ಯದ ಕಡೆಗೆ ಯಾಕೆ ಹೊಂಟಾನ, ಮತ್ತೆ ಶರಣಾಗತಾಗಿದ್ದಾನೇನು, ಮತ್ತೆ ಶರಣ ಹೊಂಟಾನೇನು ಅಂತ ತಿಳ್ಕೊಂಡು ಕೇಳಿದ ಕೂಡಲೇ ಕೃಷ್ಣ ಅಂದ, ಹಂಗಾರೆ ನೋಡು ನಡಿ, ನನಗೂ ಆಶ್ಚರ್ಯ ಆಗ್ತದೆ, ಹಿಂಗ್ಯಾಕೆ ಹೊಂಟ ನನಗೂ ಅರ್ಥ ಆಗವಲ್ತು, ಹೋಗಿ ನೋಡು ನಡಿ ಅಂತ. ಅರ್ಥಾತ್ ಅರ್ಥ ಆಗವಲ್ತು ಅಂದ್ರೆ ಅವ್ನಿಗೆ ಅರ್ಥ ಆಗಿದ್ದಿಲ್ಲ ಅಂತ ತಿಳ್ಕೊಂಡಲ್ಲ, ಆದರೂ ಸಹಿತ ಅಂದ ಅರ್ಜುನ ಮುಂದೆ, ನೋಡು ನಡಿ ಹೆಂಗೆ ಯಾಕೆ ಹೊಂಟಾನ ಅಂದ ಕೂಡಲೇ ಇವರು ಇಬ್ಬರು ರಥದಿಂದ ಕೆಳಗಿಳಿದ್ರು. ಇವರು ಇಬ್ಬರು ನಿಶಸ್ತ್ರರಾಗಿ ಏನು ಮಾಡಿದ್ರು ಅಂದ್ರೆ ಧರ್ಮರಾಜನ ಹಿಂದಿಂದ ಅವರು ಕೌರವರ ಸೈನ್ಯ ಕಡೆಗೆ ಹೊಂಟರು. ಅವ ಭೀಮಗೆ ನೋಡಿದ, ಅವನು ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಕ್ಕಂಥ ಅವನು ಕೆಳಗಿಳಿದ. ನಕುಲ ಸಹದೇವರು ಹೊಂಟರು. ಅಷ್ಟರು ಕೂಡಿ ಎಲ್ಲಿಗೆ ಬಂದರು ಅಂದ್ರೆ ಧರ್ಮರಾಜನ ಹಿಂದಿಂದ ಬರುವಾಗ ಧರ್ಮರಾಜ ನೇರವಾಗಿ ಎಲ್ಲಿಗೆ ಬಂದ ಅಂದ್ರೆ ಭೀಷ್ಮಾಚಾರ್ಯರ ಮುಂದೆ ಬಂದರು.
ಭೀಷ್ಮಾಚಾರ್ಯ ಮುಂದೆ ಬಂದು ಭೀಷ್ಮಾಚಾರ್ಯ ಹೇಳಿದ, ಪಿತಾಮಹ ನಿಮಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ, ನೀವು ನನಗೆ ಏನು ಮಾಡಿರಿ ಅಂತಂದ್ರೆ ಯುದ್ಧ ಮಾಡಲಿಕ್ಕೆ ಅನುಜ್ಞೆಯನ್ನು ಕೊಡ್ರಿ, ಅನುಗ್ರಹಿಸ್ರಿ ಅಂತ ಹೇಳಿ. ಅವಾಗ ಭೀಷ್ಮ ಪಿತಾಮಹರು ಹೇಳಿದರು, ಶಭಾಷ್ ಅಂತ ಹೇಳಿದರು. ಅರ್ಥಾತ್ ಏನು ಅಂದ್ರೆ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ್ರು. ನೀನು ವಿಜಯಿ ಆಗಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಆವಾಗ ಅವರೊಂದು ಮಾತು ಹೇಳಿದರು, ನಾನು ಪ್ರತೀಕ್ಷಾ ಮಾಡ್ತಾ ಇದ್ದೇನೆ, ನೀನು ಈ ರೀತಿಯಾಗಿ ಬಂದು ನನ್ನಿಂದ ಅನುಜ್ಞೆಯನ್ನು ಕೇಳಿರದೇ ಇದ್ರೆ ನಾನು ಶಾಪ್ ಕೊಡ್ಬೇಕಂತ ಮಾಡಿದ್ದೆ ಅಂತ ಹೇಳಿ. ಆದರೂ ಸಹಿತ ಅವ್ರು ಏನು ಮಾಡಿದ್ರು ಅಂತಂದ್ರೆ ವಿಜಯೀ ಭವ, ಭೀಷ್ಮಾಚಾರ್ಯ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ ಬಳಿಕ ಧರ್ಮರಾಜ ವಿಜಯ ಆಗೋದ್ರಾಗಿನ ಸಂಶಯ ಇದೆ ಏನ್ರಿ. ಅವ್ರು ಏನು ಮಾಡಬಾರ್ದಾಗಿತ್ತು, ಖರೆ ಅಂದ್ರೆ ಅವ್ರು ಪಾಂಡವ ಪಕ್ಷದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಇರ್ಕೊಳ್ತಕ್ಕ ಹೋಗು, ಯುದ್ಧ ಶುರು ಮಾಡಿ ನೋಡೋಣ ಮುಂದೆ ಏನಾಗ್ತಾ ಹಾಕೋಲ್ತಕ್ಕ ಅನ್ಬೋದಾಗಿತ್ತಲ್ಲ, ಅವ್ರಿಗೇನು ಹಂಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲೇನು. ಅದೇ ರೀತಿಯಾಗಿ ಆಮೇಲೆ ಅರ್ಜುನ ಏನು ಮಾಡಿದ ಅಂದ್ರೆ, ಧರ್ಮರಾಜ ಏನು ಮಾಡಿದ ಅಂದ್ರೆ ದ್ರೋಣಾಚಾರ್ಯ ಮುಂದೆ ಹೋಗಿ ನಮಸ್ಕಾರ ಮಾಡಿ ಏನು ಮಾಡಿದ ಅಂದ್ರೆ, ಆಚಾರ್ಯ ನಾವು ಯುದ್ಧ ಮಾಡ್ತೀವಿ, ತಮ್ಮ ಜೊತೆಗೆ ನಾವು ಯುದ್ಧ ಮಾಡ್ತೀವಿ, ಆದ್ದರಿಂದ ತಾವು ಆಶೀರ್ವಾದ ಮಾಡಬೇಕು ಅಂದ ಕೂಡಲೇ ಅವರು ಸಹಿತ ವಿಜಯೀ ಭವ ಆಯುಷ್ಮಾನ್ ಭವ ಅಂತ ತಿಳ್ಕೊಂಡೆಲ್ಲ ಆಶೀರ್ವಾದ ಮಾಡಿದ್ರು. ಅವರು ಅದ ಮಾತು ಹೇಳಿದ್ರು, ನೀ ನನ್ನ ಜೊತೆ ನನ್ನ ಕಡೆಗೆ ಬಂದು ನನ್ನಿಂದ ಒಂದು ಅಪ್ಪಣೆಯನ್ನು ಪಡ್ಕೊಳ್ಳೋದನ್ನ ನೀನು ಯುದ್ಧ ಶುರು ಮಾಡಿದ್ದಿ ಅಂತಂದ್ರೆ ನಾವು ಶಾಪ್ ಕೊಡ್ಬೇಕಂತ ಮಾಡಿದ್ವಿ. ಅದೇ ರೀತಿ ಕೃಪಾಚಾರ್ಯರ ಮುಂದೆ ಬಂದು ಅವರಿಗೂ ಸಹಿತ ನಮಸ್ಕಾರ ಮಾಡಿ ಅವರಿಂದನೂ ಆಶೀರ್ವಾದ ತಗೊಂಡು, ಧರ್ಮರಾಜ ಅಂದ್ರೆ ಧರ್ಮದ ನೀತಿಯರೇ ಅಂಥದ್ದು ನೋಡ್ರಿ, ಯುದ್ಧ ನೀತಿ ಅನ್ನುವಂಥದ್ದು. ಅದನ್ನು ಯುದ್ಧದೊಳಗೆ ಏನು ಮಾಡ್ತಿರ್ತಾರ ಅಂತಂದ್ರೆ ಆ ನಮಸ್ಕಾರ ಮಾಡೋ ಸಲುವಾಗಿ ಒಂದು ಬಾಣ ಬಿಡ್ತಿರ್ತಾರಲ್ಲ, ಅರ್ಜುನ ಹಂಗೆ ಮಾಡಿದ. ಅರ್ಥಾತ್ ಅರ್ಜುನ ಏನು ಮಾಡಿದ ಅಂದ್ರೆ ಭೀಷ್ಮಾಚಾರ್ಯ ಯುದ್ಧ ಮಾಡಬೇಕಾದ್ರೆ ಮುಂಚೆ ಒಂದು ಬಾಣ ಹೊಡೆದ. ಎಲ್ಲಿ ಹೊಡೆದ ಅಂದ್ರೆ ಅವ್ರ ಪಾದದ ಮುಂದೆ ಒಂದು ಮಹಾಭಾರತ ನೋಡಿದ್ವಿ ನೋಡ್ರಿ, ಮುಂಚೆ ಬಂದು ಒಂದು ಬಾಣ ಏನದ ಅವ್ರ ಪಾದದ ಮುಂದೆ ಬಿತ್ತು, ಅದು ನಮಸ್ಕಾರ ಮಾಡಿದಂಗೆ ಅದು. ಆದ್ದರಿಂದ ಈ ಪ್ರಕಾರವಾಗಿ ಏನು ಮಾಡಿದ ಅಂತಂದ್ರೆ ಅರ್ಥಾತ್ ಭೀಷ್ಮಾಚಾರ್ಯರು ನಿಜವಾಗಿ ಏನಾಗಿದ್ರು ಅಂದ್ರೆ ಪಾಂಡವ ಪಕ್ಷಿನೇ ಆಗಿದ್ರು. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಪಾಂಡವ ಪಕ್ಷಿಯಾಗಿದ್ದರು. ಅದೇ ರೀತಿಯಾಗಿ ವಿದುರು ಪಾಂಡವ ಪಕ್ಷಿಯಾಗಿದ್ದ, ಸಂಜಯ್ ಪಾಂಡವ ಪಕ್ಷಿಯಾಗಿದ್ದ. ಅದೇ ರೀತಿಯಾಗಿ ಇನ್ನೊಬ್ರು ಯಾರಾಗಿದ್ರು ಅಂತಂದ್ರೆ ಈ 100 ಮಂದಿಯಲ್ಲಿ ಒಬ್ಬ ವಿಕರ್ಣ ಪಾಂಡವ ಪಕ್ಷಿ ಆಗಿದ್ದ. ಅರ್ಥಾತ್ ಏನಂದ್ರೆ 100 ಮಂದಿ ಅಣ್ಣತಮ್ಮಂದ್ರೊಳಗೆ ವಿಕರ್ಣ ಅನ್ನುವಂಥವು ಏನಾಗಿದ್ದ ಅಂದ್ರೆ ಪಾಂಡವ ಪಕ್ಷಿ ಆಗಿದ್ದು. ಇವರೆಲ್ಲರೂ ದುರ್ಯೋಧನಿಗೆ ಬೇಕಾದಷ್ಟು ತಿಳಿಸಿ ಹೇಳಿದ್ರು, ದುರ್ಯೋಧನ ಏನು ಕೇಳಲಿಲ್ಲ. ಆದ್ದರಿಂದ ಏನು ಅನಿಸ್ತಿತ್ತು ಅಂದ್ರೆ, ದುರ್ಯೋಧನಿಗೆ ಏನು ಅನಿಸ್ತಿತ್ತು ಅಂದ್ರೆ ಈ ಪಾಂಡವ ಪಕ್ಷಿಯಾಗಿರ್ತಕ್ಕಂಥ ಇವರೇನು ಮುದುಕರಿದ್ದಾರೋ ಇವರು ಸರಿಯಾಗಿ ಯುದ್ಧ ಮಾಡ್ತಾರೋ ಇಲ್ಲೋ ಅಂತ ಅವನಿಗೆ ಸಂಶಯ ಬರೇ. ಆದ್ರೆ ನಾವು ದ್ರೋಣಾಚಾರ್ಯ ಕಡೆಗೆ ಬಂದು ಹೇಳ್ತಾ ಇದ್ದಾನೆ, ನೀವೇನು ಇದನ್ನು ಅಲಕ್ಷ್ಯ ಮಾಡಬೇಡ್ರಿ, ಏನು ಸಾಮಾನ್ಯ ಕೆಲಸ ಅಲ್ಲಿದ್ದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಪಾಂಡವರೇನು ತಿರುಗಿ ಮುರುಗಿ ಅರ್ಥಾತ್ ಏನು ಅಂತಂದ್ರೆ 7 ಅಕ್ಷೋಹಿಣಿ ಇದ್ದಾರೆ ಅಂತ ತಿಳ್ಕೊಂಡು ಈ 11 7 11 ಆತಂತಾರಲ್ಲ ಏನ್ರಿ, ಅಷ್ಟು ಇದು ಆಗುದ್ರಾಗ 7 11 ಆತು ಅಂತ. 7 11 ಆತು ಅಂದ್ರೆ ಏನು ಅಂತಂದ್ರೆ ಮುಗೀತಂತ ಅರ್ಥ. ಹರೇಂದ್ರನು ಹೆಂಗದ ಅಂತಂದ್ರೆ 7 11 ಗೇಣು ಉದ್ದ, 7 ಗೇಣು ಅಗಲ, ಕಟ್ಟಿಗೆ ಒಟ್ಟಬೇಕು ಅಂತದ. ಹೆಣ ಸುಡಬೇಕಾದ್ರೆ 7 11 ಅಂತ ಅದಕ್ಕಂತ ಇದಿಲ್ಲ ಇರ್ಕೊಳ್ತಾರೆ. ಆದ್ರಿಂದ ಏನದ ಅಂತ ತಿಳ್ಕೊಂಡ್ಕೆ ದ್ರೋಣಾಚಾರ್ಯ ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ, ನೀವು ನೋಡ್ರಿ ಪಾಂಡವ ಸೈನ್ಯರೇ ಹೆಂಗದ ನೋಡ್ರಿ, ನೀವು ಅಲಕ್ಷ್ಯ ಮಾಡಬೇಡ್ರಿ, ಉಪೇಕ್ಷೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಸಾವಧಾನ ಮಾಡ್ತಾ ಇದ್ದಾನೆ. ಗಿರಿದುರ್ಗ ಜೈಸೆ ಚಾಲತೆ ತೈಸೆ ವಿವಿಧ ವ್ಯೂಹ ಸಂಭವತೆ ಹೇ ರಚಿಲೆಯಾತಿ ಬುದ್ಧಿಮಂತೆ ದ್ರುಪದ ಕುಮರೇ ಶ್ರೀರಾಮ हुशार अशा द्रुपद पुत्र दृष्टद्युम्नाने सैन्याचे हे नाना प्रकारचे व्यूह सभोवार रचिले आहेत. जसे काय चालते डोंगरी किल्लेच. ಅರ್ಥಾತ್ ಏನಂದ್ರೆ ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ಕಿಲ್ಲಾ ಕೋಟೆಗಳು ಹೆಂಗೆ ಕಾಣಿಸ್ತಾವನು ಹಂಗೆ ಇವೆಲ್ಲ ಏನು ಕಾಣಿಸ್ತಾ ಇದ್ದು ಅಂತಂದ್ರೆ ವ್ಯೂಹಬದ್ಧವಾಗಿ ನಿಂತಿರ್ತಕ್ಕಂಥ ಸೈನ್ಯ ಕಾಣಿಸ್ತಾ ಇದೆ. ಆ ಗುಡ್ಡಗಳ ಮೇಲೆ ಪರ್ವತಗಳ ಮೇಲೆ ಇರ್ತಕ್ಕಂಥ ಕೋಟೆಗಳು ಹೆಂಗೆ ಕಾಣಿಸ್ತಾವನೋ ಹಂಗೆ ಇವೆಲ್ಲ ಏನು ಅಂತಂದ್ರೆ ವ್ಯೂಹಬದ್ಧವಾಗಿರ್ತಕ್ಕಂಥ ಒಂದು ಈ ಸೈನ್ಯ ಏನದ ಅಂತಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥದ್ದು. ದುರ್ಯೋಧನ ಒಂದು ಸೂಕ್ಷ್ಮವಾಗಿ ಆ ದ್ರೋಣಾಚಾರ್ಯರ ಅಂತಃಕರಣಕ್ಕೆ ಏನು ಮಾಡ್ತಾ ಇದ್ದಾನಂದ್ರೆ ಒಂದು ಚುಚ್ಚಿ ಮಾತಾಡ್ತಾ ಇದ್ದಾನೆ, ಅವ್ರನ್ನ ಸಾವಧಾನಗೊಳಿಸ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ, ಯಾರು ಕೇವಲ ನಿಮ್ಮ ಸರ್ವನಾಶಕ್ಕಾಗಿ ಹುಟ್ಟಿ ಬಂದಾರೆ, ಅರ್ಥಾತ್ ನಿಮ್ಮನ್ನು ಸಂಹಾರ ಮಾಡಬೇಕು ಅಂತ ತಿಳ್ಕೊಂಡನ ದ್ರುಪದ ರಾಜ ಏನು ಮಾಡ್ಯಾನ ಅಂತ ತಿಳ್ಕೊಂಡು ಕೇಳಿದ್ರೆ ಯಜ್ಞ ಮಾಡಿ ಪಡ್ಕೊಂಡಿರ್ತಕ್ಕಂಥ ದೃಷ್ಟದ್ಯುಮ್ನ ಏನಿದ್ದಾನೋ ಅವನ ಈಗ ಆ ಪಾಂಡವ ಸೈನ್ಯದ್ದೇನಿದೆ ಅಂದ್ರೆ ಸೇನಾಪತಿ ಇದ್ದಾನೆ. ಆತಂದ್ರೆ ನೀವು ವಿಚಾರ ಮಾಡ್ರಿ, ಯಾಕಂತಂದ್ರೆ ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿ ಬಂದಿರತಕ್ಕಂಥವ ಅಂಥ ದೃಷ್ಟದ್ಯುಮ್ನ. ಹಂಗಾರೆ ತನ್ನ ಸಂಹಾರ ಮಾಡ್ಲಿಕ್ಕೆ ಹುಟ್ಟಿ ಬಂದು ಯಾರ ಕಡೆಗೂ ಅವನು ಈ ಶಸ್ತ್ರಾಸ್ತ್ರಗಳ ವಿದ್ಯಾ ಪಡ್ಕೊಂಡೇನು ಅಂದ್ರೆ ಹಂಗೂ ಇಲ್ಲ, ನಿಮ್ಮ ಕಡೆಗೇನೆ ಪಡ್ಕೊಂಡಿರ್ತಕ್ಕಂಥವ. ನೀವ ಒಂದು ದೊಡ್ಡ ಶಾಣೆಯನ್ನು ಮಾಡಿ ಕೂಡಿಸಿರಿ. ಗುರುವರಧೀತಂ ಗುರವೇ ನಿವೇದ್ಯ ಅಂತ, ಗುರುಗಳ ಕಡೆಯಿಂದ ಕಲ್ತದ್ದನ್ನು ಗುರುಗಳಿಗೆ ಅರ್ಪಿಸೋದು ಅಂತ, ಬೈಗಳ ಎಲ್ಲ ಅವ್ರ ಕಡೆಯಿಂದ ಕಲಿದು ಅವ್ರಿಗೆ ತಿರುಗಿ ಒಪ್ಸೋದು ಅಂತ. ತಾತ್ಪರ್ಯ ಏನು ಅಂತಂದ್ರೆ, ಆದ್ದರಿಂದ ದೃಷ್ಟದ್ಯುಮ್ನ ಹೆಂಗಿದ್ದಾನಂದ್ರೆ ನಿಮ್ಮ ಶಿಷ್ಯ,
ಅದೇ ರೀತಿಯಾಗಿ ನಿಮ್ಮ ಪರಮ ಶತ್ರುವಿನ ಮಗ ಮತ್ತು ನಿಮ್ಮ ಸಂಹಾರ ಮಾಡಲಿಕ್ಕೆ ಹುಟ್ಟು ಬಂದಿರತಕ್ಕಂತಹ ದುಷ್ಟದ್ಯುಮ್ನ ಏನಿದ್ದಾನೋ ವ್ಯೂಹ ರಚನಾ ಮಾಡಿಕೊಂಡು ನಿಂತಿರೋದರಿಂದಾಗಿ ನೀವು ಈ ವಿಷಯದಾಗ ಏನು ಮಾಡ್ತಕ್ಕದ್ದು ಉಚಿತ ಅಲ್ಲ ಅಂತಂದ್ರೆ ಅಲಕ್ಷ್ಯ ಮಾಡೋದು ಉಚಿತ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮತ್ತು ಸೈನ್ಯರೇನು ಸಾಮಾನ್ಯದೇನು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಜೋಕಾ ತುಮಿ ಶಿಕ್ಷಾಪಿಲ विद्या देवोनी कुरुठा केला तेने हा सैन्य सिंह पाखरीला देख देख श्रीराम. ज्याला तुम्ही शिक्षण देऊन शहाणा केले त्याने दुष्टद्युम्नाने हा सैन्य सिंह कसा उभारला तयार केला आहे पहा पहा तर खरा. अर्थात ನೀವು ಯಾರಿಗೆ ಶಿಕ್ಷಣವನ್ನು ಕೊಟ್ಟು ವಿದ್ಯಾ ಕೊಟ್ಟು ಜಾಣನನ್ನಾಗಿ ಮಾಡಿದೀರೋ ಅದೇನು ಅಂತಂದ್ರೆ ಹಿಂಗೆ ಗುರುಗಳಿಂದ ಅಧ್ಯಯನ ಮಾಡಿ ಗುರುಗಳಿಗೆ ವಿರೋಧವಾಗಿ ತಿರುಗಿ ನಿಂತವ್ರು ಯಾರು? ಕುಮಾರಿಲ್ ಭಟ್ರು. ಗುರುಗಳಿಂದ ಅಧ್ಯಯನ ಮಾಡಿ ಯಾವ ಗುರುಗಳಿಂದ ಅಧ್ಯಯನ ಮಾಡಿದ್ರು? ಜೈನರಿಂದ ಬೌದ್ಧರಿಂದ ಅಧ್ಯಯನ ಏನು ಮಾಡಿದ್ರು ಬೌದ್ಧರಿಂದ ಆ ಬೌದ್ಧರಿಗೇನೆ ತಿರುಗಿ ನಿಂತಿರಲಿಲ್ಲ. ಅವ್ರ ಜೊತೆಗೆ ವಾದ ಹಾಕಿ ಅವ್ರನ್ನೇನು ಮಾಡಿದ್ರು ಅಂದ್ರೆ ವಾದದಲ್ಲಿ ಸೋಲಿಸಿದ್ರು. ಹೆಂಗೋ ಹಂಗೇನದ ಅಂತಂದ್ರೆ ಧೃಷ್ಟದ್ಯುಮ್ನೂ ಸಹಿತ ಹೆಂಗಿದ್ದಾನ ಅಂತ ತಿಳ್ಕೊಂಡು ಕೇಳಿದ ಇವಂತೂ ಅನುಭವ ನಮಗೆ ದಿನ ಇರ್ತಾವ ಇಲ್ಲ ಏನು ಈ ಅನುಭವ ಏನು ಇರ್ತಾವ ಅಂದ್ರೆ ಕುಮಾರಲ್ ಭಟ್ರು ರಘುವಣ ಮಂದಿ कुमारल भट्र ज्याला तुम्ही शिक्षण देऊन शहाणा केले त्याने दुष्टद्युम्नाने हा सैन्य शिव कसा उभारला तयार केला आहे पहा पहा तर खरा. अर्थात ನೋಡೇನೆ ನೋಡ್ರಿ ನೀವು ಹೆಂಗಿದ್ದಾನ ಅಂತ. ಅರ್ಥಾತ್ ಅವೇನು ಸಾಮಾನ್ಯ ರೀತಿಯಾಗಿ ಸೈನ್ಯ ಸಿದ್ಧತೆ ಮಾಡಿಕೊಂಡಿದ್ದಾನೇನು. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ युधानो विराटश्च द्रुपदश्च महारथः. या सेनेमध्ये भीमार्जुनासारखे युद्धामध्ये शूर व महाधनुर्धर योद्धे आहेत. सात्यकी ವಿರಾಟ ಮಹಾರಥಿ ದ್ರುಪದ. ಸೈನ್ಯದಲ್ಲಿ ಏನಿರ್ತದೆ ಅಂತಂದ್ರೆ ಅಂಜುಬುರ್ಕರಿದ್ದಾರೆ ಅಂತ ಹೇಳ್ತಿರ್ತಾರೇನ್ರಿ. ಮಹಾನ್ ಮಹಾನ್ ಭೀಮಾರ್ಜುನರಿಗೆ ಸಮಾನರಾಗಿರ್ತಕ್ಕಂಥವ್ರಿದ್ದಾರೆ ಅಂತ ತಿಳ್ಕೊಂಡು ಹೇಳಬೇಕಾಗಿ ಬರ್ತದೇನೆ ಹೊರತು ಅಂಜುಬುರ್ಕರಿದ್ದಾರೆ ಹೇಡಿಗಳಿದ್ದಾರೆ ಕುಕ್ಕರಿದ್ದಾರೆ ಅಂತ ತಿಳ್ಕೊಂಡು ಹೇಳೋದೇನಲ್ಲ ಅಂದ್ರೆ ಉಚಿತ ಅಲ್ಲ. ಅಲ್ಲಿ ಮಾರುತಿನ ಕೇಳಿದಂತ ರಾವಣ ಮಾರುತಿನ ಆ ರಾಮನ ಸೈನ್ಯದೊಳಗೆ ನೀನ ಒಬ್ಬ ಇಂಥವಿದ್ದೀಯೋ ಏನು ಮತ್ತಾರು ಇದ್ದಾರೋ. ಅವಾಗ ಮಾರುತಿ ಹೇಳ್ಯಾನ ಏನು ಅಂತಂದ್ರೆ ನಾ ಏನೂ ಅಲ್ಲ ಅಂತ ಹೇಳಿದ್ರು. ಸುಮ್ಮನೆ ನನಗೆ ಭಾಳ ಲಾಂಗ್ ಜಂಪು ನಾ ಭಾಳ ಚಲೋ ಜಿಗಿತೀನಿ. ಲಾಂಗ್ ಜಂಪ್ನಾಗ ನಾನು ಎಕ್ಸ್ಪರ್ಟ್ ಇರೋದ್ರಿಂದ ನನ್ನ ಕಳಿಸ್ಯಾನ ಅಷ್ಟೇ ಹೊರತು ನನಗಿಂತಲೂ ಮಹಾನ್ ಪರಾಕ್ರಮಿಗಳಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ. ಮಾರುತಿಯಲ್ಲಿ ಹೇಳಿದೆ ಏನು ಅಂದ್ರೆ ನನಗಿಂತಲೂ ನಾ ಏನೂ ಅಲ್ಲ ಅವ್ರ ಮುಂದೆ ಅಂಥ ಮಹಾನ್ ಪರಾಕ್ರಮಿಗಳೇನಿದ್ದಾರೆ ಅಂದ್ರೆ ರಾಮನ ಸೈನ್ಯದಲ್ಲಿ ವಾನರ ಸೈನ್ಯದಲ್ಲಿದ್ದಾರೆ. ಸುಮ್ಮನೆ ನನಗೆ ಉದ್ದ ಜಿಗಿಲಿಗೆ ಬರ್ತಾ ಅಂತ ತಿಳ್ಕೊಂಡು ನನ್ನ ಸಮುದ್ರ ಜಿಗಿದು ಹೋಗಿಬಾರಪ್ಪ ಅಂತ ತಿಳ್ಕೊಂಡು ಕಳ್ಸ್ಯಾರ. ನಂದೇನು ಪರಾಕ್ರಮ ಬಂತು? ನನಗಿಂತಲೂ ಮಹಾನ್ ಪರಾಕ್ರಮಿಗಳಿದ್ದಾರೆ ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ನೋ ಹಂಗೆ ಇಲ್ಲಿ ದುರ್ಯೋಧನ ಏನಂತ ಅಂದ್ರೆ ಭೀಮಾರ್ಜುನ ಸಮಾಯುಧಿ ಭೀಮಾರ್ಜುನರಿಗೆ ಸಮಾನರಾಗಿರ್ತಕ್ಕಂಥ ಯೋದ್ಧಗಳಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ. अनेकही असाधारण जे शस्त्रास्त्री प्रवीण जे क्षात्रधर्मी निपुण वीर आहाती श्रीराम. आणखीही जे शस्त्रास्त्रात प्रवीण व क्षात्रधर्मात निपुण असे असामान्य योद्धे आहेत. ಶಸ್ತ್ರಾಸ್ತ್ರದಲ್ಲಿ ಪ್ರವೀಣರಾಗಿರ್ತಕ್ಕಂಥವರು ಕ್ಷಾತ್ರಧರ್ಮದಲ್ಲಿ ನಿಪುಣರಾಗಿರ್ತಕ್ಕಂಥವರು ಯುದ್ಧ ಕಲೆಯಲ್ಲಿ ಅತ್ಯಂತ ನಿಷ್ಣಾತರಾಗಿರ್ತಕ್ಕಂಥ ಇನ್ನೂ ಎಷ್ಟೋ ಜನ ಯೋದ್ಧಾಗಳು ಅಸಂಖ್ಯ ಯೋದ್ಧಾಗಳು ಏನಿದ್ದಾರೆ ಅಂತಂದ್ರೆ ಈ ಪಾಂಡವ ಸೈನ್ಯದಲ್ಲಿದ್ದಾರೆ. ಅವ್ರು ಸ್ವಲ್ಪ ನೋಡ್ರಿ ಅಂತ ತಿಳ್ಕೊಂಡಿದ್ದಾರೆ. जे बळे प्रौढी पौरुषे भीमार्जुना सारिखे ते सांगेन कौतुके प्रसंगेची श्रीराम. जे शक्तीने मोठेपणाने व पराक्रमाने भीम व अर्जुन यांच्यासारखे आहे त्यांची नावे प्रसंगाला आहे म्हणून ಕೌತುಕಾನೇ ಸಾಂತು. ನಮಗೇನು ಅನ್ನಿಸ್ತದ ಅಂತಂದ್ರೆ ಈ ಭೀಮಾರ್ಜುನರ ಪರಾಕ್ರಮದ ಬಗ್ಗೆ ಮಹಾಭಾರತಕಾರರಾಗಲಿ ಅಥವಾ ಮತ್ತಾರಾದರೂ ಇತಿಹಾಸಕಾರರಾಗಲಿ ಏನಾದರೂ ಏನು ಬರೀತಾರೋ ಅದೆಲ್ಲ ಕಾಲ್ಪನಿಕ ಅಂತ ಅನ್ನಿಸ್ತದೆ, ಅತಿಶಯೋಕ್ತಿ ಅನ್ನಿಸ್ತದೆ. ಅರ್ಜುನ ತಿರುಗು ಇದಕ್ಕೆ ಬಾಣ ಹೊಡಿದೇನು, ಅದೇ ಭೀಮ ಇಂಥ ಒಂದು 10,000 ಆನೆಯಷ್ಟು ಬಲ ಇತ್ತು ಅಂತ ಅನ್ನೋದೇನು ಅನ್ನುವಂಥದ್ದೇನು ಅನ್ನಿಸ್ತದೆ ಅಂದ್ರೆ ಕಲ್ಪನಾ ಅನ್ನಿಸ್ತದೆ. ಅರ್ಥಾತ್ ಅತಿಶಯೋಕ್ತಿ ಅಂತ ಅನ್ನಿಸ್ತದೆ. ನಾವು ಸಮರ್ಥರ ಚರಿತ್ರೆ ಓದಿದ್ವಿ, ಅದರೊಳಗೆ ಗಾಯಕ್ವಾಡ ವಾಡಾದಲ್ಲಿ 2 ಪ್ರದರ್ಶನ ಆದದ್ದನ್ನು ಓದಿದ್ವಿ. ಅರ್ಥಾತ್ ಏನು ಅಂತಂದ್ರೆ ಡಾಕ್ಟರ್ ರಾಮಮೂರ್ತಿ ಅಂತ ತಿಳ್ಕೊಂಡು ಪೈಲ್ವಾನ, ಡಾಕ್ಟರ್ ರಾಮಮೂರ್ತಿ ಅಂತ ಒಬ್ಬರು ಪೈಲ್ವಾನದ, ಆ ಪುಸ್ತಕದ ತೋರಿಸ್ತಿರ್ಬೇಕಾದ್ರೆ ಎಂಥ ವಿಲಕ್ಷಣ ಸಾಮರ್ಥ್ಯ ಇತ್ತು ಅಂದ್ರೆ ಆ ಮನುಷ್ಯಂದು ಈ ಹಾರಿಕೋಲ್ ಅಂತಾವಲ್ಲ ತಪ್ಪನ್ನು 1 ಇಂಚಿನ ಹಾರಿಕೋಲ್ ಹಿಂಗೆ ಕುತ್ತಿಗೆ ಹಿಡಿದು ಹಿಂಗೆ ತಿರುಗಿ ಒಂದು ಸುತ್ತ ಹಾಕೋತಿದ್ದದ್ದು, ಮತ್ತೆ ತಿರುಗಿ ಹಿಂಗೆ ಒಂದು ಸುತ್ತ ತೆಗೆದು ಬಿಡ್ತಿದ್ದಂತೆ. ಕಲ್ಪನಾ ಮಾಡಿ ನೋಡು. ಅರ್ಥಾತ್ ತಪ್ಪ ನೈಲಾನ್ ಹಾಕಿದ್ರೆ ನಮ್ಗೆ ಹೊಳಸ್ಲಿಕ್ಕೆ ಆಗೋದು ಹಿಂಗೆ
40 ಕಿಲೋಮೀಟರ್ ಸ್ಪೀಡ್ಲೆ ಬರೋ ಟ್ರಕ್ಕು ಜೋರ್ಲೆ ಹೋಗಿ ಟಕ್ಕರ್ ಹೊಡೆದು ನಿಂದಿಸ್ತಿದ್ದಂತ. ಅಲ್ಲ, ಭೀಮಂದ ಅಂಥ ಪರಾಕ್ರಮ ಇತ್ತು ಅನ್ನೋದ್ರಾಗ ಅತಿಶಯೋಕ್ತಿ ಇಲ್ಲ ಅಂತ ಬರೀತಾರೆ ಆ ಪುಸ್ತಕದಲ್ಲಿ. ಅವರು ಆ ಸಮರ್ಥರ ಪುಸ್ತಕದಲ್ಲೇ ಬರೀತಾರ ಅವರು. ಇನ್ನೊಬ್ಬ ಯಾರೋ ಸಿಂಗ್ ಅಂತ ತಿಳ್ಕೊಂಡು, ಅವನ ಹೆಸರು ಅರ್ಜುನ್ ಸಿಂಗ್ ಅಲ್ಲ, ಅಲ್ಲ ಸಿಂಗ್ ಅಂತ ಅವನ ಹೆಸರು. ಅವ ಇದನ್ನ ಮಾಡಿ ತೋರಿಸಿದ. ಅರ್ಥಾತ್ ಏನು ಅಂದ್ರೆ, ತಕ್ಕಡಿ ಪರಡಿ ಮ್ಯಾಲೆ ಕೂತ್ಕೊಂಡು ಅವ್ನು ತೂಕ ಅತ್ಲಾಗ ಕಲ್ಲಿಡುದು, ಇತ್ಲಾಗ ಅವ್ನು ಪರಡಿ ಮ್ಯಾಲೆ ಕೂಡುದು. ಆ ಪರಡಿ ಎಳೆಯಾಡ್ತಿರ್ತದಿಲ್ಲ, ಆ ಪರಡಿ ಮ್ಯಾಲೆ ಕೂತು ಕನ್ನಡ್ಯಾಗ ನೋಡಿ ಅಲ್ಲಿ ಮ್ಯಾಲ ಇಟ್ಟಿರೋ ಒಂದೇನು ಅಂತಂದ್ರೆ ಒಂದು ಇದನ್ನ ಇಟ್ಟಿದ್ರು, ಒಂದು ಮೀನಾ ರಟ್ಟಿಂದ ಮಾಡಿ ಅದ್ರ ಕಣ್ಣಿಗೆ ಗುಂಡು ಹೊಡೆದ. ಅದು ತಿರ್ಗತ್ತೆ ಫ್ಯಾನ್ನಗತ್ತೆ. ಆ ಗರ 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 ತಿರುಗುವಂಥ ಒಂದು ಇದರ ಮೀನಿನ ಕಣ್ಣಿಗೆ ಕನ್ನಡ್ಯಾಗ ನೋಡಿ ತಕ್ಕಡಿ ಮ್ಯಾಲೆ ಕೂತ್ಕೊಂಡು ಅದಕ್ಕೆ ಗುಂಡು ಹೊಡಿಬೇಕಾದ. ಮತ್ತೆ ಅರ್ಜುನ್ ಹಂಗೆ ಹೊಡೆದಿದ್ದ ಅನ್ನೋದ್ರಾಗ ಏನು ಅತಿಶಯೋಕ್ತಿ ಅದು ಬರೀತಾರ. ಅರ್ಜುನ್ ಹಂಗೇನು ಅಂತಂದ್ರೆ ಆ ಮೀನಿನ ಕಣ್ಣಿಗೆ ಬಾಣ ಹೊಡೆದ ಅನ್ನೋದ್ರಾಗ ಏನು ಸ್ವಯಂವರದೊಳಗೆ ಏನು ಅತಿಶಯೋಕ್ತಿ ಅದ. ನಮ್ಗೆ ಆ ಸಾಮರ್ಥ್ಯದ ಕಲ್ಪನಾ ಇಲ್ಲ. ನಮಗೇನಿಲ್ಲ ಅಂದ್ರೆ ಆ ಸಾಮರ್ಥ್ಯದ ಕಲ್ಪನಾ ಇಲ್ಲ. ಇವ್ರು ಅಜ್ಜ ಇದ್ದರು, ಇವರು ಯಾರು ನಮ್ಮ ಗಿರೀಶನ ಅಜ್ಜ ತಂದೆ ಯಾರು ಅಜ್ಜ ಭೀಮ್ ಭಟ್ರು ನರಸಿಂಹ ಭಟ್ರು ಅಂತ ತಿಳ್ಕೊಂಡು, ಹೊಂಬಳದ ನರಸಿಂಹ ಭಟ್ರು ಅಂತ ತಿಳ್ಕೊಂಡಿದ್ರಲ್ಲ, ಅವ್ರು ಇಲ್ಲಿ ಮೊರಬಕ್ಕೆ ಹೋಗಿದ್ರಂತ. ಮೊರಬಕ್ಕೆ ಹೋಗಿ ಬರೋ ಮುಂದೆ ಒಂದಿಷ್ಟು ಲಾವಣಿ ವಸೂಲಿ ಮಾಡಿಕೊಂಡು ಬರ್ಲಿಕ್ಕೆ ಹತ್ತಾಗ ಒಂದು 4 ಮಂದಿ ಬೆನ್ನು ಹತ್ತಿ ಏ ಭಟ್ಟ ತೆಗಿಯೋದನ್ನ ಏನದ ಹಸಿವ್ಯಾಗ ತೆಗಿಯೋದು ಅಂದ ಕೂಡಲೇ ಯಾಕ್ರಪ್ಪ ಏನು ಅಂತ, ಇದ್ದದ್ದೇನು ಸುಮ್ಮನೆ ಪಟ್ಟು ಹೋಗ್ತೀವಿ ಏನಂದ ಕೂಡಲೇ ಇವರು ಅದ್ರ ಇನ್ನೊಂದು ವಾಟಗ ತೆಗೆದ್ರಂತ. ವಾಟಗ ತಾಮ್ರದ್ದು ದಪ್ಪಂತ ಒಂದು ವಾಟಗ ತೆಗೆದು ಅದನ್ನ ಹಿಂಗೆ ಮಾಡಿ ಹಿಡಿದು ಒಂದು ಇದಕ್ಕೆ ಗಿಡಕ್ಕೆ ಹೋಗೋದ್ರೆ ಗಿಡದಾಗ ನಟ್ಟು ಬಿಡ್ತಂತ ಅದು ವಾಟಗ. ನೋಡಿದ್ರೆ ಗಾಲ ಇಲ್ಲ, 4 ಮಂದಿ ಓಟ ಹೇಳ್ತಾರೆ. ಅರ್ಥಾತ್ ಏನು ಅಂದ್ರೆ, ಈ ಗುಡಿ ಕಂಬ ಎತ್ತೆತ್ತಿ ಇಡ್ತಿದ್ರಂತ, ಗುಡಿ ಕಂಬಗಳು, ಕಟ್ಟಿಗೆ ಕಂಬಗಳು. ಅವ್ರು ನಮ್ಗೆ ಅದು ಸಾಮರ್ಥ್ಯದ ಕಲ್ಪನಾನೇ ಇಲ್ಲ. ನಾವೇನಂತ ನೋಡಿಲ್ಲ ಅಥವಾ ಕೇಳಿಲ್ಲ. ಆದ್ರಿಂದ ಇವೆಲ್ಲ ಏನಲ್ಲ ಅಂತಂದ್ರೆ ಅತಿಶಯೋಕ್ತಿ ಅಲ್ಲ. ಮುಖ್ಯವಾಗಿ ನನಗೆ ಏನು ಹೇಳಬೇಕಾಗಿದೆ ಅತಿಶಯೋಕ್ತಿ ಅಲ್ಲ ಅಂತ ತಿಳ್ಕೊಂಡು. ಏಥ ಯುಯುಧಾನು ಶುಭಟು ಆಲಾಸೆ ವಿರಾಟು ಮಹಾರಥಿ ಶ್ರೇಷ್ಠು ದೃಪದ ವೀರು ಶ್ರೀರಾಮ. येथे लढवय्या सात्विकी महारथी श्रेष्ठ विराट आणि शूर असा द्रुपद हे आले आहेत. ಅದೇ ರೀತಿಯ ಮಹಾನ್ ಯೋಧ ಆಗಿರ್ತಕ್ಕಂಥ ಸಾತ್ವಿಕಿ, ಮಹಾರಥಿ ಆಗಿರ್ತಕ್ಕಂಥ ವಿರಾಟ, ಶೂರ ಆಗಿರ್ತಕ್ಕಂಥ ದ್ರುಪದ ಇತ್ಯಾದಿಗಳೆಲ್ಲ ಬಂದಾರ ಅಂತ ಪ್ರತಿಯೊಂದು ಹೆಸರು ಹೇಳುವ ಮುಂದೂ ಸಹಿತ ಅರ್ಥಾತ್ ದುರ್ಯೋಧನ ಭಾವನಾ ಏನದ ಅಂತಂದ್ರೆ, ಆ ದ್ರೋಣಾಚಾರ್ಯ ಅಂತಃಕರಣದೊಳಗೆ ದ್ವೇಷವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಭಾವನಾನ ಅದ. ದೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್ತು, ಕುಂತಿಭೋಜ, ಶೈಬ್ಯ, ಪರಾಕ್ರಮಿಯಾಗಿರ್ತಕ್ಕಂಥ ಯುಧಾಮನ್ಯು, ವೀರಶಾಲಿಯಾಗಿರ್ತಕ್ಕಂಥ ಉತ್ತಮೌಜ. ಆವಾಗಿನ ಕಾಲದ ಹೆಸರು ನೋಡ್ರಿ ಹೆಂಗವ. ಅರ್ಥಾತ್ ಏನು ಅಂತಂದ್ರೆ, ಇವಾಗ ದೃಷ್ಟಕೇತು ಅಂತ ಇವತ್ತು ಹೆಸರು ಇಟ್ಕೊಳ್ಳಿ ಅಲ್ಲಿಗೆ ಬರಂಗಿಲ್ಲ ನಮಗೆ ಚಂದಂಗೆ. ಅವನು ಚೇಕಿತಾನ, ವೀರ ಸಂಪನ್ನ. ಮೊನ್ನೆ ಯಾರೋ ಒಬ್ರ ಹೆಸರು ಹೇಳಿದ್ರು, ಏನು ಯಾರೋ ಒಬ್ರ ಮನ್ಯಾಗ ಹೆಸರಿಟ್ಟ ಶಂಖ ಘಂಟಿ ಪೂಜಾ ಅಂತ. ಆ ಹುಡುಗನ ಹೆಸರು ಶಂಖ, ಯಾರು ಹೆಣ್ಣು ನೋಡ್ರವ ಘಂಟಿ ಪೂಜಾ ಅಂತ. ಈಗೆಲ್ಲ ಹೆಸರು ಅಭಿಷೇಕ, ಪಂಚಾಮೃತ ಇವೆಲ್ಲ ಶುರುವಾಗ್ಯಾವ. ಈಗ ತುಪ್ಪದ ದೀಪ ಅಂತ ಹೆಸರು. ದೀಪ ಅನ್ನೋದಕ್ಕಿಂತ ತುಪ್ಪದ್ದು ಅಂತ ಹಚ್ಚಿಬಿಟ್ರೆ ಅದು ತುಪ್ಪದ ದೀಪ ಅಂತ ಆಗ್ತದೆ. ಜನರಿಗೂ ಸಹಿತ ಅನ್ನಿಸ್ಲಿಕ್ಕೆ ಹತ್ತಿದ ಅವ್ರಿಗೆ ಏನಪ್ಪ ಅವೆಲ್ಲ ಸಾಕಾದು ಅವ್ರಿಗೆಲ್ಲ. ಏನು ಟಿಂಟು ಕಂಟು ಕುಂಟು ಅವೆಲ್ಲ ಮೊನ್ನೆ ಯಾರು ಹೆಸರಿಟ್ಟಿದ್ರು. ಇಂಥವ್ರೆಲ್ಲರೂ ಏನಿದ್ದಾರೆ ಅಂತಂದ್ರೆ ಮಹಾನ್ ರಥಿಗಳು. ಚೇಕಿತಾನ, ಧೃಷ್ಟಕೇತು, ಕಾಶೀಶ್ವರು, ವಿಕ್ರಾಂತು, ಉತ್ತಮೌಜಾ, ನೃಪನಾಥು, ಶೈಬ್ಯದೇಖ, ಶ್ರೀರಾಮ. ಈಗ ಹೆಸರಿನ ಪುಸ್ತಕ ಸಿಗ್ತಾವಂತವು ಅದಲ್ಲ, ಹೆಸರಿನ ಪುಸ್ತಕ ಸಿಗ್ತಾವ. ಆ ಪುಸ್ತಕ ನೋಡಿ ಯಾವ್ದಾರ ಒಂದು ಹೆಸರು ಇಡೋದು. ಚೇಕಿತಾನ, धृष्टकेतू, पराक्रमी असा काशीराजा, नृपश्रेष्ठ, उत्तमौजा आणि राजा शैब्य हे पहा.
ಹಿಂದಿನ ಕಾಲದಲ್ಲಿ ದೇವ್ರ ಹೆಸರು ಅದು ಯಾಕೆ ಇಡ್ತಿದ್ರು ಅಂತಂದ್ರೆ ಕಡೆಗೆ ಸಾಯು ಮುಂದೆ ಮೋಹದ್ಲೆರೆ ಯಾಕೆ ಆಗೋಲ್ತಾಗ ಅವ್ರ ಹೆಸರನ್ನು ಒದರಿದ್ರೆ ಭಗವಂತನ ನಾಮ ತಗೊಂಡಂಗೆ ಆಗ್ತದ ಅಂತ ನಾರಾಯಣ ಅಂತ ಹೆಸರಿಟ್ಟಿದ್ದ ಯಾರು ಅಜಾಮಿಳ. ಸಾಯು ಹೊತ್ನಾಗ ನಾರಾಯಣ ನಾರಾಯಣ ಅಂತ ಮಗನ ಕರೆದ್ರೂ ಆ ನಾರಾಯಣ ಅನ್ನುವಂಥ ಒಂದು ನಾಮದ ಉಚ್ಚಾರದಿಂದಾಗಿ ದೇವಲೋಕದಿಂದ ವೈಕುಂಠದಿಂದ ವಿಷ್ಣುವಿನ ಪಾರ್ಷದರು ಬಂದರು, ಅರ್ಥಾತ್ ಯಮಲೋಕದಿಂದ ಯಮನ ಪಾರ್ಷದರು ಬಂದರು. ಇಬ್ಬರಿಗೂ ಅಲ್ಲಿ ಯುದ್ಧ ಆಗಿ ಜಗಳ ಆಗಿ ಯಮನ ಪಾರ್ಷದರನ್ನ ವಿಷ್ಣು ಪಾರ್ಷದರು ಅವ್ರನ್ನ ಬಡಿದು ಓಡಿಸಿ ಅವನ್ನ ಏನು ಮಾಡಿದ್ರು ಅಂದ್ರೆ ಬದುಕಿಸಿದ್ರು. ಮತ್ತು ಅವ್ರಿಗೆ ಹೇಳಿದ್ರಲ್ಲ ಏನು ಅಂದ್ರೆ ಹೋಗಪ್ಪ ತಪಶ್ಚರ್ಯ ಮಾಡಿ ನಿನ್ನ ಜನ್ಮ ಉದ್ಧಾರ ಮಾಡಿಕೊ ಅಂತ ತಿಳ್ಕೊಂಡು ಹೇಳಿದ್ರು. ಹೆಂಗೋ ಹಂಗೆ ಏನದ ಅಂತಂದ್ರೆ ಹೆಸರು ಕರೆದ್ರೆ ಕೊನೆಗೆ ಏನು ಅನಿಸ್ಬೇಕು ಅಂದ್ರೆ ಭಗವಂತ ನಾಮ ಉಚ್ಚಾರ ಆಗುವಂಥ ಹೆಸರು ಇರಬೇಕು. ಹಂಗೆ ಹಿಂದಿನ ಕಾಲದಲ್ಲಿಯೂ ಸಹಿತ ವಿಶೇಷವಾಗಿರ್ತಕ್ಕಂಥ ಹೆಸರಿಡೋ ಪದ್ಧತಿ ಇರ್ತಿತ್ತು. ಹಾ ಕುಂತಿ ಭೋಜು ಪಾಹೆ ಏಥ ಯುಧಾಮನ್ಯು ಆಲಾ ಆಹೆ ಹೇಳ್ತಲ್ಲ. ಒಬ್ಬರ ಮನ್ಯಾಗ ಹೆಂಗೆ ಹೆಸರಿದ್ದು ಅಂತಂದ್ರೆ ಯಜಮಾನ್ರ ಹೆಸರು ಧೋಂಡೋಪ್ ಅಂತಂತ, ಇದಿಲ್ಲ ಹಿಂತಿ ಹೆಸರಿನ ಶಿಲಾಬಾಯಿ. ಶಿಲಾಬಾಯಿ ಅಲ್ಲ, ಮಗಳೊಬ್ಬಾಕಿತ್ತು, ಆಕೆ ಹೆಸರು ಶಿಲಾ ಅಂತ ಇದಿಲ್ಲ. ಮಗ ಆಯ್ತಾ ಕಲ್ಲಪ್ಪ ಅಂತ, ಅವ್ರನ್ಯಾಗ ಒಬ್ಬ ಆ ಮನುಷ್ಯ ಇದ್ದ ಪತ್ಥರ್ ಸಾವು ಅಂತ. ಧೋಂಡೋಪ್ ಅಂತರು ಹಿಂದಿ ಹೆಸರು ಇದು ಅಲ್ಲ. ಹಾ ಸುಭದ್ರಾ ಹೃದಯ ನಂದನು ಜೋ ಅಪರು ನವ ಅರ್ಜುನು ತೋ ಅಭಿಮನ್ಯು ಮಣೆ ದುರ್ಯೋಧನು ದೇಖೇ ದ್ರೋಣ ಶ್ರೀರಾಮ. मगळ हेसर शिला. आणखीही द्रौपदीचे पुत्र सुभद्रेच्या अंतःकरणाला आनंद देणारा व प्रति अर्जुन असा तिचा मुलगा अभिमन्यू हा पहा. ज्ञानेश्वर महाराज ಎಷ್ಟರೆ छंद ಶಬ್ದ ಉಚ್ಚಾರ ಉಪಯೋಗ ಮಾಡಿದ್ದಾರೆ. ಸುಭದ್ರಾ ಹೃದಯ ನಂದನು ಅರ್ಥಾತ್ ಹೇಳಿದ್ರೆ ಸುಭದ್ರೆಯ ಹೃದಯಕ್ಕೆ ಆನಂದವನ್ನು ಉಂಟು ಮಾಡ್ತಕ್ಕಂಥವ ಯಾರು ಅಂದ್ರೆ ಅಭಿಮನ್ಯು, ಯುದ್ಧ ಅಭಿಮನ್ಯು. ಮತ್ತೆ ಹೆಂಗಿದ್ದಾನಂದ್ರೆ ಜೋ ಅಪರು ನವ ಅರ್ಜುನು, ಹೊಸ ಅರ್ಜುನ ಏನು ಅನ್ನೋ ಹಂಗ. ಅರ್ಥಾತ್ ಹೊಸ ಅರ್ಜುನ ಯಾಕಂತಂದ್ರು ಅಂದ್ರೆ ಆ ಅರ್ಜುನ ಹಳೆಯವಾಗಿದ್ದ, 80 ವರ್ಷ ಇದ್ದು ಅವನು ಯುದ್ಧ ಮಾಡೋ ಸಮಯದಲ್ಲೇ. ಅರ್ಜುನನಿಗೆ 82 ವರ್ಷ ಇದ್ದು, ಕೃಷ್ಣನಿಗೆ 120 ವರ್ಷ ಇದ್ದು. ಅರ್ಥಾತ್ ಇಬ್ರು ಮುದುಕರು. ಆದ್ರಿಂದ ಏನು ಅಂತಂದ್ರೆ ನೀವು ಅಭಿಮನ್ಯು ನವ ಅರ್ಜುನು, ಹೊಸ ಅರ್ಜುನ ಇದ್ದಾನೇನು ಅನ್ನೋ ಹಂಗ ಅಂತ. ತೋ ಅಭಿಮನ್ಯು ಮಣೆ ದುರ್ಯೋಧನು ದೇಖೇ ದ್ರೋಣ. ದ್ರೋಣಾಚಾರ್ಯರೇ ನೋಡಲ್ಲಿ ಅಭಿಮನ್ಯು ನಿಂತ್ಕೊಂಡಿದ್ದ, ನಾವೇನು ಸಾಮಾನ್ಯ ಇದ್ದಾನೇನಂತ ತಿಳ್ಕೊಂಡು. आणीकही द्रौपदी कुमार हे सकळही महारथी वीर मिती नेणजे परी अपार मी नले असती श्रीराम. आणखी द्रौपदीचे पुत्र हे सर्वच महारथी वीर आहेत. ಇದು ಅಲ್ಲದ 5 ಜನ ದ್ರೌಪದಿಯ ಮಕ್ಕಳು. ಅರ್ಥಾತ್ ಧರ್ಮರಾಜನ ಹೊಟ್ಟೆಯಿಂದ ಒಬ್ಬ ಹುಟ್ಟಿದ್ದ, ಭೀಮನ ಹೊಟ್ಟೆಯಿಂದ ಒಬ್ಬ ಹುಟ್ಟಿದ್ದ, ಅರ್ಜುನ ಹೊಟ್ಟೆಯಿಂದ, ನಕುಲನ ಹೊಟ್ಟೆಯಿಂದ, ಸಹದೇವರ ಹೊಟ್ಟೆಯಿಂದ, ಕ್ರಮವಾಗಿ 5 ಮಂದಿ ಹೊಟ್ಟೆಯಿಂದ ಒಬ್ಬೊಬ್ಬರೇನು ಮಕ್ಕಳು 5 ಮಂದಿ ಹುಟ್ಟಿದ್ರು. ಅವರು ಸಹಿತ ಮಹಾಪರಾಕ್ರಮಿಗಳು. ते सर्वही महारथी वीर आहेत. यांची मोजदाद करता येत नाही, पण असे अपरिमित महारथी वीर या ठिकाणी जमले आहेत. ಇಂಥ ಮಹಾನ್ ಮಹಾನ್ ಯೋದ್ಧಾಗಳು ಈ ಪಾಂಡವರು ಸೈನ್ಯದಲ್ಲಿದ್ದಾರೆ ಅಂತ ತಿಳ್ಕೊಂಡು ಅರ್ಥಾತ್ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.